ಎಮೋಷನ್ ಸೀನ್ ಕೊಟ್ಟಿದ್ದಾರೆ. ಈ ತರ ಹಾಡ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಂಗ್ರೋ ಎಮೋಷನ್ ಬರ್ಬೇಕು? ರೀ ಮ್ಯೂಸಿಕ್ ಡೈರೆಕ್ಟ್ರೆ, ಒಂದು ಎಮೋಷನ್ ಬರೋ ತರ ಒಂದು ಆಲಪಾಡಿ. ಸಾಕು, ನನ್ ದಿನ ಡೈಲಾಗ್ ಹೇಳೋದಿದೆ. ಸರ್ ಸಾರಿ ಸರ್, ನಿಮಗಲ್ಲ, ನೀವು ಆಡಿ ಸರ್. ನಲ್ಲೆ ನಿನ್ನನು ಮರೆಯಲಾರೆ, ಒಂಟಿ ಬಾಳ ಬಾಳಲಾರೆ, ನಲ್ಲೆ ನಿನ್ನನು ಮರೆಯಲಾರೆ. ಓ ಒಲವಿಯ, ನಿನ್ನನ್ನು ಕಂಡಾಗಲೇ ನಾನೊಂದು ಜಿಂಕೆಯಂತೆ ಆದೆ. ಆಗಿನಿಂದಲೂ ಈ ಕ್ರೂರ ಭೀಕರ ಬೇಟೆ ನಾಯಿಯಂತೆ ನನ್ನ ಬಯಕೆಗಳು ನನ್ನನ್ನು ಬೆನ್ನಟ್ಟಿ ಕಾಡುತ್ತಿವೆ. ಏನು ವಿಷಯ? ಏನು ಹೇಳಿ ಕಳಿಸಿದ್ದಾಳೆ? ನನ್ನನ್ನು ಮನ್ನಿಸಿದೊರೆ, ನನ್ನನ್ನು ಅವರು ಕಾಣಲು ಒಪ್ಪಲಿಲ್ಲ. ತಮ್ಮ ಸಖಿಯ ಮೂಲಕ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು 7 ವರ್ಷ ಆಕಾಶ ಕೂಡ ಅವರ ಮೂಟಿ ಮುಖವನ್ನು ಕಾಣಲು ಸಾಧ್ಯವಿಲ್ಲ. ಸನ್ಯಾಸಿನಿಯ ಹಾಗೆ ಮುಖಕ್ಕೆ ಮುಸುಕು ತೊಟ್ಟು ಒಳಮನೆಯಲ್ಲಿ ಮಾತ್ರ ಓಡಾಡುತ್ತಿದ್ದಾರೆ. ಸತ್ತ ಸಹೋದರನ ಪ್ರೀತಿಯ ಸ್ಮರಣೆಗಾಗಿ ಇದೆಲ್ಲ. ಸೋದರನಿಗೆ ಇಂಥ ಪ್ರೀತಿ ಋಣ ಸಲ್ಲಿಸುವ ಆ ಹೆಣ್ಣಿನ ಹೃದಯ ಎಷ್ಟು ಘನವಾದದ್ದಿರಬೇಕು. ಮನ್ಮಥನ ಹೂಬಾಣ ಅವಳ ಹೃದಯಕ್ಕೆ ತಾಗಿ ತನ್ನ ಸ್ವಾಮಿಯನ್ನವಳು ಇನ್ನೆಷ್ಟು ಆರಾಧಿಸುವಳು. ಸರಿ, ನೀವಿನ್ನು ಹೊರಡಿ. ನನ್ನ ಪ್ರೇಮದ ಭಾವನೆಯಲ್ಲಿ ತೇಲಾಡಿ ಬರುತ್ತೇನೆ. ಈ ಒಂಟಿ ಬಾಳ ಬಾಳಲಾರೆ, ನಲ್ಲೆ ನಿನ್ನನು ಮರೆಯಲಾರೆ. ಕ್ಯಾಪ್ಟನ್, ಇದು ಯಾವ ದೇಶ? ಇಲೀರಿಯಾ ತಾಯಿ. ಇಲ್ಲೀರಿಯಾದಲ್ಲಿದ್ದು ನಾನು ಮಾಡುವುದೇನು? ನನ್ನಣ್ಣ ಮುಳುಗಿಲ್ಲ ತಾನೆ? ನೀವು ಉಳಿದದ್ದೊಂದು ಬರೀ ಆಕಸ್ಮಿಕ ತಾಯಿ. ನನ್ನ ಬಡಪಾಯಿ ಅಣ್ಣ ನನ್ನಂತೆ ಮುಳುಗದೆ ಉಳಿದಿರಲಿ ದೇವರೇ. ನಿಜ ತಾಯಿ, ನಾನು ಆಕಸ್ಮಿಕದ ಮಾತೆತ್ತಿ ಸಮಾಧಾನ ಹೇಳಿದರೆ ನಂಬಬೇಕು. ನಾವತ್ತಿದ ಹಡಗು ಒಡೆಯಿತಷ್ಟೇ. ಆಗ ನೀವು ನಮ್ಮೊಡನೆ ಬದುಕುಳಿದ ಬಡಪಾಯಿಗಳು. ಮುಳುಗುತ್ತಿದ್ದ ದೋಣಿಗೆ ಆತುಕೊಂಡಿರುವಾಗ ನಿಮ್ಮಣ್ಣನನ್ನು ನಾ ಕಂಡೆ. ಆ ವಿಪತ್ತಿನಲ್ಲೂ ತೇಲುವ ತೊಲೆಯನ್ನೇರಿ ಮುಂದೆ ಸಾಗುತ್ತಿದ್ದರವರು. ಆ ದೃಶ್ಯವನ್ನು ದಿಟ್ಟಿ ಆಯುವ ತನಕ ನಾ ಕಂಡೆ. ನನ್ನಣ್ಣನೂ ನನ್ನಂತೆ ಉಳಿದಿರುವನೆನ್ನಲು ನಾನು ಪಾರಾದದ್ದೇ ಸಾಕ್ಷಿ. ಭರವಸೆ ನನಗೆ. ನಿಮ್ಮ ಮಾತು ಸಹ ಅದಕ್ಕೆ ಪುಷ್ಟಿ ನೀಡುತ್ತಿದೆ. ಈ ನಾಡು ತಿಳಿದಿದೆಯೇ ನಿಮಗೆ? ಓ, ತುಂಬಾ ಚೆನ್ನಾಗಿ ಗೊತ್ತು. ನಾ ಹುಟ್ಟಿ ಬೆಳೆದಿರುವ ಊರು ಇಲ್ಲಿಂದ 3 ಗಂಟೆಯ ಪ್ರಯಾಣಕ್ಕೂ ಕೊಂಚವೇ ಹತ್ತಿರ. ಯಾರು ಆಳುವವರಿದನ್ನು? ಏನವರ ಹೆಸರು? ಅವರ ಹೆಸರು ಆರ್ಸಿನೋ. ಓ, ಈ ಹೆಸರನ್ನು ನಮ್ಮ ತಂದೆ ಹೇಳುತ್ತಿದ್ದದ್ದುಂಟು. ಆಗ ಆತ ಇನ್ನು ಬ್ರಹ್ಮಚಾರಿ. ಈಗಲೂ ಹಾಗೆಯೇ. 1 ತಿಂಗಳ ಹಿಂದೆ ತಾನೆ ನಾವಿಲ್ಲಿಂದ ಹೊರಗೆ ಹೋದದ್ದು. ಆಗ ಹೊಸದೊಂದು ಗುಲ್ಲು ಎಲ್ಲಾ ಕಡೆ ಹಬ್ಬಿತು. ಅವರು ಚಲುವೆ ಒಲಿವಿಯಾಳನ್ನು ಪ್ರೀತಿಸುತ್ತಿದ್ದಾರಂತೆ. ಯಾರು ಆ ಹೆಣ್ಣು? ಅವಳೊಬ್ಬ ಗುಣವಂತ ಕನ್ಯೆ. ವರ್ಷದ ಹಿಂದೆ ಸತ್ತ ಶ್ರೀಮಂತ ಸರದಾರನೊಬ್ಬರ ಪುತ್ರಿ. ಅಣ್ಣನ ರಕ್ಷಣೆ ಇತ್ತು. ಈಚೆಗೆ ಅವನು ಸತ್ತ ಅಣ್ಣನ ಪ್ರೀತಿ ಮರೆಯಲಾರದೆ ಅವರು ಜನರ ಸಂಪರ್ಕವನ್ನೇ ತೊರೆದಿದ್ದಾರಂತೆ. ಅವರ ಆಶ್ರಯದಲ್ಲಿ ದಿನ ಕಳೆಯುವ ಅವಕಾಶ ಸಿಕ್ಕಿದಿದ್ದರೆ ಚೆನ್ನಾಗಿರುತ್ತಿತ್ತು. ಆಕೆ ಆಗೆಲ್ಲ ಮನ್ನಿಸುವವಳಲ್ಲ. ರಾಜನ ಮಾತನ್ನು ಸಹ. ಕ್ಯಾಪ್ಟನ್, ನಿಮಗೆ ನನ್ನ ಪ್ರಾರ್ಥನೆ ಇದು. ನಿಜ ರೂಪ ಮರೆಸಿ ನನ್ನ ಉದ್ದೇಶ ಸಾಧಿಸಲು ದಯಮಾಡಿ ನೆರವಾಗಿ.
ನನ್ನನ್ನು ರಾಜರಿಗೆ ಕೋಜಾ ಮನುಷ್ಯನಾಗಿ ಕಾಣಿಕೆಯೇ ಆಗಿದ್ದೀನಿ. ಮುಂದೇನು ಘಟಿಸುವುದೋ ನಾನು ನಿಭಾಯಿಸುತ್ತೇನೆ. ನೀವು ರಾಜರ ಕೋಜ ಆಗಿ, ನಾನು ಮೌನದಲ್ಲೇ ಇರುತ್ತೇನೆ. ಮುಂದೆ ಇದರ ವಿರುದ್ಧ ನಡೆದರೆ ನನ್ನ ಕಣ್ಣುಗಳೇ ಇಂಗಲಿ. ನಿಮಗೆ ನನ್ನ ವಂದನೆಗಳು ಕ್ಯಾಪ್ಟನ್. ರಾಜರಲ್ಲಿಗೆ ನನ್ನನ್ನು ಕರೆದೊಯ್ಯಿರಿ ಈಗ. ಬನ್ನಿ ತಾಯಿ. ತನ್ನ ಅಣ್ಣನ ಸಾವನ್ನು ಹೀಗೆ ಹಚ್ಚಿಕೊಂಡಿದ್ದಾಳಂದ್ರೆ ಏನರ್ಥ? ನನ್ನ ಸೊಸೆಗೆ ಯಾವುದು ಭೂತ ಹಿಡಿದಿದೆ ಎಂದರ್ಥ. ನಿಜ ಹೇಳ್ತೀನಿ ಟೋಬಿ ಅವರೇ, ನಮ್ಮ ಯಜಮಾನಿ ಅಂದ್ರೆ ನಿಮ್ ಸೊಸೆ ಇದ್ದಾಳಲ್ಲ, ಅವಳಿಗೆ ನೀವು ಸಮಯ ತಪ್ಪರೋದು ಚೂರು ಇಷ್ಟ ಆಗಲ್ಲ, ಬೇಸರ ಮಾಡ್ಕೊಳ್ತಾರೆ. ಅದಕ್ಕೇನು ಬಿಡು, ಬೇಸರ ಬರೋವರೆಗೂ ಬೇಸರ ಮಾಡ್ಕೊಳ್ಳಿ. ನೀವು ಈ ಮನೆ ಗಣತಕ್ಕೆ ತಕ್ಕ ಹಾಗೆ ಬಟ್ಟೆ ಹಾಕೋಬೇಕು. ಘನತೆಗೆ ತಕ್ಕ ನನಗೆ ಒಂದಕ್ಕಿಂತಲೂ ಒಳ್ಳೆ ಬಟ್ಟೆ ಹಾಕಕ್ ಸಾಧ್ಯನೇ ಇಲ್ಲ. ಈ ಬಟ್ಟೆ ಆಗಲಿ, ಈ ಬೂಟ್ಸ್ ಆಗಲಿ ಕುಡಿಯೋ ಕಾರ್ಯಕ್ರಮಕ್ಕೆ ಸರಿಯಾಗಿದೆ. ಅವ್ರು ಹಿಡಿಸದೆ ಹೋದ್ರೆ ತಮ್ಮ ಬಟ್ಟೆಲಿ ತಮ್ಮನ್ನೇ ನೇತು ಹಾಕೊಳ್ಳಿ ಬಿಡು. ಹುಚ್ಚ ಬಟ್ಟೆ ಕುಡಿಯೋದ್ರಿಂದ ಹಾಳಾಗ್ತೀರಿ. ಯಜಮಾನಿ ನೆನ್ನೆ ಅದ್ರ ವಿಷಯನೇ ಹೇಳ್ತಿದ್ರು. ಅಲ್ಲದೆ ಅವ್ರಿಗೆ ಮೆಚ್ಚೋಕ್ ಅದ್ಯಾರ ಸೌಕರ್ಯ ಕರ್ಕೊಂಡ್ ಬಂದಿದ್ರಂತೆ, ಆ ವಿಷಯನು ಬಂತು. ಓ, ಯಾರು? ಶ್ರೀಮಂತ 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 ಆಂಡ್ರ್ಯೂ ಅಕ್ಷಿಕ್ ಅವರ? ಹ್ಞೂ ಅವರೇ. ಅವನು ಇಲೀರಿಯಾದ ಯಾವ ದೊಡ್ಡ ಮನುಷ್ಯನಿಗೂ ಕಡಿಮೆ ಇಲ್ಲ, ಗೊತ್ತಾ? ಓ, ಹೇಗೆ ಹೇಳ್ತೀರಾ? ಅವನಿಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ, ಗೊತ್ತಾ? ಇರ್ಬಹುದು. ಅವನು ಶತದಡ್ಡ, ಸಾಲದಕ್ಕೆ ಮಹಾ ದುಂದುಗಾರ. ಏನ್ ಹೇಳ್ತಿದ್ಯಾ? ಅವನು ಶತದಡ್ಡ. ಅವನು ಪಿಟೀಲು ಕಲ್ತಿದ್ದಾನೆ, ಪುಸ್ತಕ ಹಿಡ್ದಿಲ್ಲ ಅಂದ್ರು 3-4 ಭಾಷೆ ಮಾತಾಡ್ತಾನೆ. ಅವನ ಹತ್ರ ಎಲ್ಲ ಒಳ್ಳೆ ಗುಣಗಳು ಇವೆ. ಇರ್ಬಹುದು. ಆದರೆ ಬರೀ ಪೆದ್ದ, ಜಗಳ ಗಂಟ ಕೂಡ. ಅವನು ತಿಳಿದಿರೋರೆಲ್ಲ ಹೇಳ್ತಾರೆ. ಹಾಗ ಹೇಳೋರೆಲ್ಲ ಟಕ್ಕರು, ಚಾಡಿಕೋರ್ರು. ರಾತ್ರಿ ಪೂರ್ತಿ ನಿಮ್ ಜೊತೆ ಕುಡಿದು ಬಿದ್ದಿರ್ತಾರಂತೆ. ಒಲಿವಿಯಾಗ ಒಳ್ಳೇದಾಗ್ಲಿ ಅಂತ ಆರೈಸಿ ಕುಡಿತಾನೆ ಅಷ್ಟೇ. ಇನ್ನು ನಾನು ಇಲೀರಿಯಾದಲ್ಲಿ ಎಂಡ ಸಿಗೋವರೆಗೂ ನನ್ನ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಆರೈಸಿ ಕುಡಿತೀನಿ. ಗಂಭೀರವಾಗಿ ಲ್ಯಾಂಡ್ರು ಬರ್ತಿದ್ದಾನೆ. ಮೊದಲು ನೀವು ನೆಟ್ಟು ನಿಂತ್ಕೊಳ್ಳಿ. ಓ, ಬನ್ನಿ ಆಂಡ್ರ್ಯೂ. ಅಯ್ಯೋ, ಸುಧಾರಿಸ್ಕೊಳ್ಳಿ ಸಾವುಕಾರ್ರೆ, ಸುಧಾರಿಸ್ಕೊಳ್ಳಿ. ಸರದಾರ ಟೋಬಿ ಅವರು, ಏನ್ ಸಮಾಚಾರ? ನೀವು ಸುಧಾರಿಸ್ಕೊಳ್ಳಿ ಸಾವುಕಾರ್ರೆ. ನಿನಗೂ ಒಳ್ಳೇದಾಗ್ಲಿ ತಮ್ಮ. ತಮಗೂ ಅದೇ ಆಗ್ಲಿ ಅಣ್ಣ. ಮಾತಾಡ್ಸಿ ಆಂಡ್ರ್ಯೂ. ಹಾಗಂದ್ರೆ ಅವ್ನು ನನ್ನ ಸೊಸೆ ಹತ್ರ ಇರೋ ಪರಿಚಾರಕ, ಮಾತಾಡ್ಸಿ. ನಮಸ್ತೆ, ಮಾತಾಡ್ಸಿ ಅವ್ರೆ. ಸ್ವಾಮಿ, ನನ್ನ ಹೆಸರು ಮೋರಿಸ್ ಅಂತ. ಓಹೋ, ಸರಿ ತಿಳಿತು. ನಮಸ್ತೆ ಮಾರಿ, ಮಾತಾಡ್ಸಿ ಅವ್ರೆ. ಅಯ್ಯೋ ಸಾವುಕಾರ್ರೆ, ಅವನ ಹೆಸರು ಮೋರಿನೂ ಅಲ್ಲ, ಮಾತಾಡ್ತೀನೂ ಅಲ್ಲ. ಅವನ ಹೆಸರು ಮೋರಿಸ್ ಅಂತ. ನೀವು ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ವಿಶ್ವಾಸದಲ್ಲಿ ಕೂಡ್ಕೊಳ್ಳಿ ಅಂತ. ವಿಶ್ವಾಸವೇನೋ ಸರಿ, ಆದ್ರೆ ಇಷ್ಟು ಜನರ ಮುಂದೆ ಅವನ್ನ ಕೂಡೋದು ನಾನಂತವನಲ್ಲಪ್ಪ. ನಮಸ್ಕಾರ ಸ್ವಾಮಿ, ನಾನಿನ್ ಬರ್ತೀನಿ. ನಿಮ್ ಜೊತೆಗಿದ್ರೆ ನನ್ನ ತಲೆ ಕೆಟ್ಟೋಗುತ್ತೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಸಾವುಕಾರ್ರೆ, ಅಯ್ಯೋ ಸಾವುಕಾರ್ರೆ, ನೀವ್ ಈ ತರ ಬೆಸ್ಟ್ ಬಿದ್ದಿದ್ನ ನಾನು ಎಂದೂ ನೋಡಿಲ್ಲ. ನೋಡೋದಕ್ ಸಾಧ್ಯನೇ ಇಲ್ಲ ಬಿಡಿ. ಗುಂಡು ನನ್ನನ್ನು ಕೆಡವಿದ ಹೊತ್ತಿನಲ್ಲಿ ಬಿಟ್ಟು ನನಗೆ ತುಂಬಾ ಸಲಿ ಅನ್ಸಿದೆ ಟೋಬಿ ಅವರೇ. ನಾನು ವಿಪರೀತ
ಎಮ್ಮೆ ಮಾಂಸ ತಿಂತೀನಿ ನೋಡಿ, ಹೋದ್ರಿಂದ ನನ್ನ ಬುದ್ಧಿ ಸ್ವಲ್ಪ ಬಂಧುವಾಗಿದೆ ಅಂತ ಕಾಣಿಸುತ್ತೆ. ನಾನು ನಾಳೆನೆ ಊರಿಗೆ ಹೋಗ್ತೀನಿ. ಅದು ಯಾಕಂದ್ರಿ? ನಿಮ್ ಸೋದ್ರ ಸೊಸೆ ಯಾರು ಕಾಣೋದೇ ಇಲ್ವಂತೆ. ಕೊಂಡ್ರು ನನ್ ಗಮನಿಸ್ತಾಳೆ ಅಂತ ನನ್ಗೊಂಚೂರು ನಂಬಿಕೆ ಇಲ್ಲ. ಈ ಊರಿನ ರಾಜರಣ್ಣ ಅವನ್ನ ಮೆಚ್ಚೋದಕ್ಕೆ ಕಷ್ಟ ಪಡ್ತಿದಾರಂತೆ. ರಾಜನೂ ಇಲ್ಲ ಭೋಜನೂ ಇಲ್ಲ. ತನಗಿಂತ ಜಾಸ್ತಿ ವಯಸ್ಸು, ಅಂತಸ್ತು, ಆಸ್ತಿ, ಬುದ್ಧಿ ಇರೋದನ್ನ ಅವಳು ಸುತಾರ ಒಪ್ಪಲ್ಲ ಅಂತೀನಿ. ಅವಳು ಹೇಳಿರೋದನ್ನ ಕೇಳಿದೀನಿ. ಸಾವುಕಾರ್ರೆ, ನಮ್ಮ ಆಸೆಗೆ ಅವಕಾಶ ಇರೋದೇ ಇಲ್ಲಿ. ಏನೋ ಇನ್ನೊಂದು ತಿಂಗಳು ಇಲ್ಲ ಇರ್ತೀನಿ. ನಾನು ಈ ಪ್ರಪಂಚದಲ್ಲೇ ಅತಿ ವಿಚಿತ್ರವಾದ ಮನ್ಸಿರೋ ಸ್ವಾಮಿ. ಮುಖವಾಡದ ಅಂದ್ರೆ ನನಗೆ ಬಹಳ ಖುಷಿ. ಓ, ಆಟ ಚೆನ್ನಾಗಿ ಬರುತ್ತಾ ಸಾವುಕಾರ್ರೆ? ಓಹೋ, ಈ ಊರಲ್ಲ ಯಾರಿಗೂ ಬಿಟ್ಕೊಡಲ್ಲ. ನನಗಿಂತ ಚೆನ್ನಾಗಿ ಕಲಿಯದೇ ಇರೋಣ ಯಾರು ಬೇಕಾದ್ರೂ ಬರ್ಲಿ. ಜನಪದ ಕುಣಿತ ಚೆನ್ನಾಗಿ ಬರುತ್ತಾ? ಓಹೋ, ಓಟದೋಗೆ ಜಿಗಿಬಲ್ಲೆ. ನಾನದ್ರ ಮಾಂಸನ ಕತ್ರಿಸಬಲ್ಲೆ. ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಕುಣಿಯೋದ್ರಲ್ಲ ನಾವು ಯಾರು ಮಿಡ್ಸೋಕ್ಕಾಗಲ್ಲ ಗೊತ್ತಾ. ಇದನ್ನೆಲ್ಲ ಏನಕ್ಕೆ ಮರ್ತಿಟ್ಕೊಬೇಕು? ಎಂತ ಸೊಗಸಾದ ಕುಣಿತ. ನನ್ನ ಕಾಲೆಷ್ಟು ಬಲಿಷ್ಠವಾಗಿದೆ. ಕೇಸರಿ ಬಣ್ಣದ ಕಾಲ್ ಚೀಲ ಹಾಕಿದ್ರೆ ನನ್ನ ಕಾಲೇಜ್ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಿಮ್ಮ ಕೇಸರಿ ಬಣ್ಣದ ಕಾಲು ಚೀಲ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಒಂದ್ ಹೆಜ್ಜೆ ಹಾಕಿ ನೋಡೋಣ. ಓ ಬರ್ಲಿ. ದುಮ್ 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 ಪರಿಚಯ ಆಗಿ ಬರೀ 3 ದಿನಕ್ಕೆ ಆಪ್ತರಾಗಿ ಬಿಟ್ಟಿದ್ದೀರಿ. ಡ್ಯೂಕರ ಮನಸ್ಸು ಚಂಚಲ ಅಂತಲೋ ಅಥವಾ ನಾನು ಅಜಾಗರೂಕನಾಗಿದ್ದೀನಿ ಅಂತಲೋ ತಾವು ಭಯಪಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಸಂತೋಷ. ಆಗೋ ಕೌಂಟ್ ಬರ್ತಾ ಇದ್ದಾರೆ. ಎಲ್ಲಿ ನೀವೆಲ್ಲ ಸ್ವಲ್ಪ ಹೊತ್ತು ದೂರ ಹೋಗಿ. ಸಿಸೇರಿಯೋ, ಪ್ರಭು, ಎಲ್ಲ ಗೊತ್ತಿದೆ ನಿನಗೆ. ನನ್ನ ಅಂತರಂಗದ ಇಡೀ ಪುಸ್ತಕ ನಿನ್ನ ಎದುರು ಬಿಚ್ಚಿಟ್ಟಿದ್ದೇನೆ. ಸಭ್ಯ ಯುವಕನೇ, ಒಲಿವಿಯಾಳ ಬಳಿ ಹೋಗಿ ಬಾಗಿಲಲ್ಲೇ ಕಾದಿದ್ದು ಹೇಗೋ ಅವಳನ್ನು ನೋಡು. ಭೇಟಿ ನೀಡುವವರೆಗೂ ನಿನ್ನ ಕಾಲೆರಡು ಅಲ್ಲಿಂದ ಕದಲುವುದಿಲ್ಲವೆಂದು ಆಕೆಗೆ ತಿಳಿಸು. ನಿಮ್ಮ ನುಡಿ ನಿಜ ಪ್ರಭು. ಜನ ಹೇಳುವಷ್ಟು ದುಃಖಿಯಾಗಿದ್ದರೆ ಅವರು ನನ್ನ ಭೇಟಿಗೆ ಎಂದೂ ಅವಕಾಶ ಮಾಡಿಕೊಡರು. ಕೆಲಸವಾಗದೆ ಹಾಗೆ ಮರಳುವಂತಾದಲ್ಲಿ ಸಭ್ಯತೆಯನ್ನು ಬಿಟ್ಟು ಗದ್ದಲ ಮಾಡಿ ಯತ್ನಿಸು. ಅವರು ನನ್ನನ್ನು ಭೇಟಿಯಾದ ಪಕ್ಷಕ್ಕೆ ಅವರಲ್ಲಿ ನಾನು ಏನೆಂದು ಹೇಳಬೇಕು ಪ್ರಭು? ನನ್ನ ಪ್ರೇಮದ ಭಾವ ತೀವ್ರತೆಯನ್ನು ತಿಳಿಸು. ಗಂಭೀರ ರೂಪದ ನಿನ್ನ ನಿಯೋಗಕ್ಕಿಂತಲೂ ನಿನ್ನ ಯೌವನಕ್ಕವಳು ಗಮನ ನೀಡುವಳು. ನನಗೆ ಹಾಗನ್ನಿಸದು ಪ್ರಭು. ನಂಬು ಈ ಮಾತು. ನೀನು ಹುಡುಗ ಎಂದು ತಿಳಿಯುವ ಎಷ್ಟೋ ಜನರು ಸಹ ನಂಬಲಾರರು ನಿನ್ನ ನಿಜ ವಯಸ್ಸನ್ನು. ನೀನು ಹೆಣ್ಣನ್ನೇ ಹೋಲುವೆ. ಹುಟ್ಟಿನಿಂದಲೇ ನಿನಗೆ ಬಂದ ಸ್ವಭಾವ ಕೂಡ ಹೇಳಿ ಮಾಡಿಸಿರುವಂತೆ ಹೊಂದುವುದು ಈ ಕೆಲಸಕ್ಕೆ. ಯಾರಲ್ಲಿ 4-5 ಜನ ಇವನ ಜೊತೆ ಹೋಗಿ. ಬೇಕೆನಿಸಿದರೆ ಎಲ್ಲರೂ ಹೋಗಿಬಿಡಿ. ನನಗೆ ಏಕಾಂತವೇ ಪರಮ ಸುಖ ಎನಿಸುತ್ತಿದೆ. ಆದರೂ ತುಂಬಾ ತೊಡಕಿನ ದಾರಿ ಇದು. ಯಾರನ್ನೊಲಿಸಿದರು ಇವರ ಹೆಂಡತಿ ಮಾತ್ರ ನಾನೇ. ನನ್ನಂತ ವಿದೂಷಕನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತಾಡಿ ನಿಮಗ ದೇವರು ಒಳ್ಳೇದ್ ಮಾಡ್ಲಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಅಮ್ಮ, ಒಬ್ಬ ತರುಣ ಬಂದು ಬಾಗಿಲ ಹತ್ರ ನಿಂತಿದ್ದಾನೆ. ನಿಮ್ಮ ಜೊತೆ ಮಾತಾಡಬೇಕಂತೆ. ಕಾಂತಾಸಿನ ಕಡೆಯವನು ತಾನೆ? ನಂಗೆ ಗೊತ್ತಿಲ್ಲ, ಯಾರೋ ಬಹಳ ಲಕ್ಷಣವಾಗಿದ್ದಾನೆ. ಜೊತೆಗೆ ಸೈನಿಕರು ಇದ್ದಾರೆ. ಅವನನ್ನು ತಡೆದದ್ದು ಯಾರು? ನಿಮ್ಮ ನೆಂಟ ಟೋಬಿಯವರು. ಮೊದಲು ಅವನನ್ನು ಆಚೆ ಕಳಿಸು. ಶುದ್ಧ ಹುಚ್ಚನ ತರ ಮಾತಾಡ್ತಾನೆ. ಅಪ್ಪಣೆ ತಾಯಿ. ಹೋಗಿ ನೋಡಿ ಮಾಲ್ವಲ್ಲಿಯೋ, ಆ ಯುವಕ ಕೌಂದ ಪರವಾಗಿ ನನ್ನನ್ನು ಒಲಿಸುವುದಕ್ಕೆ ಬಂದಲ್ಲಿ ನನಗೆ ಹುಷಾರಿಲ್ಲ ಅಂತಲೋ, ನಾನು ಮನೆಯಲ್ಲಿ ಇಲ್ಲ ಅಂತಲೋ, ಅಥವಾ ನಿಮಗೆ ಏನು ತೋಚುತ್ತದೋ ಅದನ್ನು ಹೇಳಿ ಕಳಿಸಿ. ಹೊರಡಿ.
ರಾಣಿಯವರು ಹೊಗಳಿದ್ರು ಅಂತ ಬೀಗ್ ಬೇಡ. ನಿನ್ನ ನಕಲಿಯನ್ನು ಹಳಿಸ್ತಾ ಇದೆ, ಜನರಿಗೆ ಅದು ರುಚಿಸ್ತಾನೇ ಇಲ್ಲ. ಓ, ನಿಮ್ ನೆಂಟ್ರೊಬ್ರು ಈ ಕಡೆನೆ ಬರಾಕತ್ತಾರ. ಅವ್ರ ಬುದ್ಧಿ ಬಹಳ ಮಂದೈತಿ. ಆಹಾ, ಚೆನ್ನಾಗಿ ಕುರ್ದು ಬಂದಿದ್ದಾನೆ. ಮಾವ, ಬಾಗಿಲ ಹತ್ರ ಬಂದಿರೋರು ಯಾರು? ಒಬ್ಬ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯನ? ಎಷ್ಟು ದೊಡ್ಡ ಮನುಷ್ಯ? ಇಷ್ಟು ಈಗ ಬಂದಿರೋನು ಇನ್ನೂ ದೊಡ್ಡ ಮನುಷ್ಯ. ಸ್ವಲ್ಪ ವಾಯುಬಾಧೆ, ಅದಕ್ಕೆ ಈಗ ಯಾಕೋ ಗುಂಡು ಮಾತ. ಸ್ವಾಮಿ ಟೋಬಿ ಅವರೇ. ಮಾವ, ಈ ಅಮಲಿನಲ್ಲೂ ಹೇಗೆ ಇಷ್ಟು ಬೇಗ ಬಂದೆ? ತೇವಲು? ನನಗೆ ಯಾರ ಮೇಲೆ ತೇವಲು? ಅಲ್ಲಿ ಯಾರೋ ಬಾಗ್ಲ ಹತ್ರ ಕಾಯ್ತಿದ್ದಾರೆ. ಅದು ಸರಿ, ಬಂದಿರೋರು ಯಾರು? ಯಾರದೇ ಹೋಗ್ಬೇಕಾದ್ರೂ ಆಗಿರ್ಲಿ, ನನ್ಗೇನಂತೆ? ನನಗ ಅವ್ರನ್ನ ಎದುರಿಸೋ ಧೈರ್ಯ ಕೊಡಪ್ಪ ಅಂತ ದೇವ್ರನ್ನ ಕೇಳ್ಕೊಂತೀನಿ. ದೇವ್ರೇ, ಹಾ, ಕುಡಿದವರು ಯಾವ ತರ ಇರ್ತಾರೆ ನಕ್ಲಿ? ಕುಡಿದವರು ಮೂರ್ಖರಂಗ, ಹುಚ್ಚರಂಗ, ಮುಳುಗಿರೋ ಹಂಗ. ಮೈ ಬೆಚ್ಚಗಾಗಿ 1 ಪೆಗ್ ಹಾಕಿದ್ರ ಮೂರ್ಖರಂಗ, 2ನೇ ಪೆಗ್ ಬಿತ್ತು ಅನ್ಕೊಳ್ರಿ ಹುಚ್ಚರಂಗ ಆಡ್ತಾರ, 3ನೇ ಪೆಗ್ ಬಿತ್ತು ಮುಳುಗೇ ಹೋಗ್ತಾರ. ಹೋಗು, ವಿಚಾರಣೆ ಅವರನ್ನು ಕರೆದುಕೊಂಡು ಬಾ. ಮಾವನ ವಿಷಯ ಸ್ವಲ್ಪ ವಿಚಾರಣೆ ಮಾಡ್ಲಿ. ಅವರಿಗೆ 3ನೇ ಪೆಗ್ ಬಿದ್ದ ಹಾಗಿದೆ, ಪೂರ್ತಿ ಮುಳುಗಿರೋ ತರ ಕಾಣಿಸ್ತಿದ್ದಾರೆ. ಹೋಗಿ ನೋಡ್ಕೊಳ್ಳಿ ನಕ್ಲಿ. ಅವ್ರು ಇನ್ನು ಹುಚ್ಚರ ಮಟ್ಟದಲ್ಲಿದಾರವ್ವ. ಈ ಮೂರ್ಖ ಆ ಹುಚ್ಚನನ್ನು ನೋಡ್ಕೋತೀನಿ ಬಿಡಿ. ಅಮ್ಮ, ಆ ಯುವಕ ನಿಮ್ಮ ಜೊತೆ ಮಾತನಾಡಲೇಬೇಕಂತೆ. ನಿಮಗೆ ಹುಷಾರಿಲ್ಲ ಅಂತ ಹೇಳಿದೆ, ಅದು ನನಗೆ ಗೊತ್ತು, ಅದಕ್ಕಾಗಿಯೇ ಮಾತಾಡೋಕೆ ಬಂದಿರೋದು ಅಂತಾನೆ. ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ ಹೇಳಿದೆ, ಅದು ನನಗೆ ಗೊತ್ತು, ಅದಕ್ಕಾಗಿಯೇ ಮಾತಾಡೋಕೆ ಬಂದಿರೋದು ಅಂತಾನೆ. ಅವನಿಗೆ ಏನು ಹೇಳಲಿ? ಏನು ಹೇಳಿದ್ರು ಅವನು ತನ್ನ ಪಟ್ಟು ಬಿಡ್ತಾನೆ ಇಲ್ಲ. ಅವನು ನನ್ನ ಜೊತೆ ಮಾತಾಡೋದು ಸಾಧ್ಯವೇ ಇಲ್ಲ ಎಂದು ತಿಳಿಸಿ. ಅದನ್ನೆಲ್ಲ ಹೇಳಿದ್ದಾಯ್ತು. ಅವನು ಹೇಳ್ತಾನೆ, ಶರೀಫರ ನೋಟಿಸ್ ಕಂಬದ ಹಾಗೆ ಇಲ್ಲೇ ನಿಂತಿರ್ತೀನಿ, ಬೆಂಚಿನ ಕಾಲಿನ ಹಾಗೆ ಇಲ್ಲೇ ಬಿದ್ದಿರ್ತೀನಿ, ಆದರೆ ಕಡೆಗೂ ನಿಮ್ ಜೊತೆ ಮಾತಾಡ್ಕೊಂಡೇ ಹೋಗೋದಂತೆ. ಎಂತ ವ್ಯಕ್ತಿ ಆತ? ತುಂಬಾ ಜಿಡ್ಡು ಸ್ವಭಾವದವನು. ನಿಮಗೆ ಬೇಕಿರ್ಲಿ ಇಲ್ದಿರ್ಲಿ ನಿಮ್ ಜೊತೆ ಮಾತಾಡ್ಲೇಬೇಕಂತೆ. ಅವನು ಹೇಗಿದ್ದಾನೆ? ವಯಸ್ಸು ಎಷ್ಟಿರಬಹುದು? ದೊಡ್ಡವನು ಅಲ್ಲ, ಹುಡುಗನೂ ಅಲ್ಲ, ಎಳೆ ತರುಣ. ನೋಡೋದಕ್ಕೆ ಸ್ಫುರದ್ರೂಪಿ, ಚುರುಕಾಗೆ ಮಾತಾಡ್ತಾನೆ. ಅವನನ್ನು ಒಳಗೆ ಬಿಡಿ. ಮೋರೆಸ್ನ ಬರ ಹೇಳಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಅಮ್ಮ, ಎಲ್ಲಿ? ನನ್ನ ಮುಖದ ಪರದೆ ತಗೋ, ಅದನ್ನು ನನ್ನ ಮುಖಕ್ಕೆ ತೊಡಿಸು. ಈ ಮನೆಯ ಮಾನ್ಯ ಸ್ವಾಮಿನಿ ಯಾರು? ಅವರ ಪರವಾಗಿ ನಾನೇ ಉತ್ತರ ನೀಡುವೆ, ನನ್ನನ್ನು ಕೇಳಿ. ತೇಜಸ್ವಿನಿಯಾದ ಅಪ್ರತಿಮ ಚೆಲುವೆಯೇ, ತಾವೇ ಈ ಮನೆಯ ಸ್ವಾಮಿನಿ ಎಂದು ತಿಳಿಸಿ. ನಾನು ಅವರನ್ನು ಈವರೆಗೂ ಕಂಡಿಲ್ಲ. ನನ್ನ ಮಾತುಗಳನ್ನು ಬೇರೆಯವರ ಎದುರು ಆಡುವುದಕ್ಕೆ ನನಗೆ ಇಷ್ಟವಿಲ್ಲ. ನಾನು ತುಂಬಾ ಸೂಕ್ಷ್ಮ, ಕೊಂಚ ಸೌಜನ್ಯವನ್ನು ತಾಳಲಾರದ ವ್ಯಕ್ತಿ. ನೀವು ಎಲ್ಲಿಂದ ಬಂದಿರಿ ಸ್ವಾಮಿ? ತಾವೇ ಮನೆಯ ಸ್ವಾಮಿನಿ ಎಂದು ನನಗೆ ಭರವಸೆ ಕೊಟ್ಟರೆ ನನ್ನ ಮಾತನ್ನು ಮುಂದುವರಿಸುತ್ತೇನೆ. ನೀವು ನಟರೇನು? ನೀವು ಈ ಮನೆಯ ಯಜಮಾನರೇನು? ನನ್ನನ್ನು ನಾನೇ ಹೊರಹಾಕದಿದ್ದರೆ ಹೌದು, ನಮ್ಮ ಮನೆಯ ಬಾಗಿಲಲ್ಲಿ ನಿಂತು ಬಹಳ ಮೊಂಡುತನದಿಂದ ನಡೆದುಕೊಂಡಿರಂತೆ. ಅಂತಹ ವ್ಯಕ್ತಿ ಯಾರು ಎಂದು ತಿಳಿಯುವ ಕುತೂಹಲದಿಂದ ನಿಮ್ಮನ್ನು ಕರೆಸಿದ್ದು. ವಿವೇಕದ ಮಾತೇನಾದರೂ ಇದ್ದರೆ 2 ಮಾತಿನಲ್ಲಿ ಮುಗಿಸಿ. ನಿಮ್ಮ ಜೊತೆ ಕಾಡು ಹಾಡೆ ಕೊಚ್ಚೋದಕ್ಕೆ ನನಗೆ ಪುರ್ಸೋತಿಲ್ಲ. ನೀವು ಹೋಗಬೇಕಾದ ದಾರಿ ಈ ಕಡೆ ಇದೆ, ಹೋಗಿ. ಇಲ್ಲ ಸ್ವಾಮಿ, ನನಗೆ ಇನ್ನೂ ಸ್ವಲ್ಪ ಮಾತನಾಡೋದಿದೆ. ಇವರ ಜೊತೆ ನಾನೊಬ್ಬಳೇ ಇರಬೇಕು. ಇವರು ದಯಪಾಲಿಸೋ ದೇವವಾಣಿನ ಕೇಳೋಣ. ಈಗ ಹೇಳ್ತೀರಾ ಸ್ವಾಮಿ, ತಮ್ಮ ಸಂದೇಶ ಏನು ಅಂತ? ನಾನು ತಮ್ಮ ಮುಖ ನೋಡಬಹುದೇ? ನನ್ನ ಮುಖದ ಜೊತೆ ಏನಾದರೂ ವ್ಯವಹಾರ ನಡೆಸಬೇಕು ಅಂತ ನಿಮ್ಮ ಯಜಮಾನರು ಹೇಳಿ ಕಳಿಸಿದ್ದಾರಾ ಹೇಗೆ? ನೋಡಿ ಸ್ವಾಮಿ, ನನ್ನದ್ದಾಗಿರೋ ಚಿತ್ರ ಚೆನ್ನಾಗಿದೆ ಅಲ್ವಾ? ಇಂಥ ಘನ ಚೆಲುವಿನ ರೂಪವಿಳಿಸದೆ
ನೇರ ಅದನ್ನು ಮಸಣಕ್ಕೆ ಕಳಿಸಿಕೊಟ್ಟಲ್ಲಿ ತಮ್ಮಂತ ಕ್ರೂರಿ ಹೆಣ್ಣೊಂದು ಖಂಡಿತವಾಗಿ ಇಲ್ಲ ತಾಯಿ. ಇಲ್ಲ ಸ್ವಾಮಿ, ಅಷ್ಟು ಕ್ರೂರಿಯಾಗುವುದಿಲ್ಲ. ನಿಮ್ಮ ಯಜಮಾನರು ಹೇಗೆ ಪ್ರೀತಿಸ್ತಾರೆ? ಆರಾಧನೆಯ ಭಾವದಿಂದ, ಕಣ್ಣೀರಿನಿಂದ, ಪ್ರೀತಿಗೆ ಕಂಪನ ತರುವ ನರಳಿಕೆಯಿಂದ, ಧಗಧಗಿಸುತ್ತಿರುವ ತಮ್ಮ ನಿಟ್ಟುಸಿರಿನಿಂದ. ನೀವಿನ್ನು ನಿಮ್ಮ ಯಜಮಾನರ ಬಳಿ ಹೊರಡಿ. ನಾನು ಅವರನ್ನು ಪ್ರೀತಿಸಲಾರೆ. ಮತ್ತೊಮ್ಮೆ ಅವರು ಯಾರನ್ನು ಕಳಿಸುವುದು ಬೇಡ. ನೀವು ಪಟ್ಟಿರೋ ಕಷ್ಟಕ್ಕೆ ತುಂಬಾ ಆಭಾರಿ ನಾನು ನಿಮಗೆ. ಇಗೋ ಇದನ್ನು ಕೊಳ್ಳಿ. ಕೂಲಿ ಪಡೆವ ಓಲೆಕಾರ ನಾನಲ್ಲ ದೇವಿ. ತಮ್ಮದಿದು ತಮ್ಮ ಬಳಿಯೇ ಇರಲಿ. ಪ್ರತಿಫಲವು ದೊರೆಯಬೇಕಾದದ್ದು ನಮ್ಮ ಯಜಮಾನರಿಗೆ. ನಾನಿನ್ನು ಹೊರಡುತ್ತೇನೆ. ಆದರೂ ಚೆನ್ನಾಗಿಯೇ ಇರೋ ಒಬ್ಬ ಸಂಭಾವಿತ. ಅವನ ಮುಖ, ಮಾತು, ಅಂಗಾಂಗ, ಮೈಕೈ ಚಲನೆ ಇರಲಿ, ದುಡುಕುವುದಿಲ್ಲ. ಯಾಕೆ ಹೀಗಾಗುತ್ತಿದೆ? ಇಷ್ಟು ಬೇಗನೆ ತಾಗುವುದೇ ಈ ಸೋಂಕು? ಅವನ ಘನತೆ, ಗುಣಗಳು ನನಗೇ ತಿಳಿಯದಂತೆ ಸೂಕ್ಷ್ಮ ರೀತಿಯಲ್ಲಿ ನನ್ನ ಕಣ್ಣುಗಳನ್ನು ಸೇರಿಕೊಂಡಂತೆ ಅನಿಸುತ್ತಿದೆ. ಇರಲಿ. ಮಾಲ್ಮಲ್ಯೋ, ಎಲ್ಲಿದ್ದೀರಾ? ಬನ್ನಿ. ಏನಾಗಬೇಕು ತಾಯಿ? ಅರಸರು ಕಳಿಸಿದ್ದ ಆ ಮುಂಗೋಪಿ ದೂತನನ್ನು ಅನುಸರಿಸಿ ಹೋಗಿ. ನನಗೆ ಬೇಡದಿದ್ದರೂ ತನ್ನ ಈ ಉಂಗುರವನ್ನು ಇಲ್ಲಿ ಬಿಟ್ಟು ನಡೆದಿದ್ದಾನೆ. ಇದು ನನಗೆ ಬೇಡ. ಅರಸರಲ್ಲಿ ಅವನು ನನ್ನನ್ನು ಹೊಗಳುವುದು ಅಥವಾ ಸುಳ್ಳು ಭರವಸೆಯನ್ನು ತುಂಬುವುದು ನನಗೆ ಇಷ್ಟವಿಲ್ಲ. ನಾನಲ್ಲೇ ಅವರನ್ನೆಂದು ತಿಳಿಸಿ ಆತನಿಗೆ. ನಾಡ ಯುವಕ ಮತ್ತೆ ಈ ಕಡೆ ಬಂದಲ್ಲಿ ಯಾಕೆ ನಾನಲ್ಲೇ ಎನ್ನುವ ವಿಷಯವನ್ನು ತಿಳಿಸುವೆ. ಹೊರಡಿ ಮಾಲ್ವಲಿಯೋ. ಈಗಲೇ ಹೊರಟೆ. ಆದರೂ ಏನೂ ತೋಚದು ನನಗೆ. ನನ್ನ ಕಣ್ಣುಗಳು ಉತ್ಪ್ರೇಕ್ಷೆ ಮಾಡಿ ಹೊರವಸ್ತುವಿನ ಚೆಲುವನ್ನು ನನ್ನ ಬುದ್ಧಿಗೆ ಮಂಕು ಕವಿಸುತ್ತಿವೆಯೋ ಹೇಗೆ? ಇರಲಿ, ಏನಾಗಬೇಕು ಅದು ಆಗೇ ಆಗುವುದು. ಇದು ಕೂಡ ಹಾಗೆಯೇ. ರೋಡ್ರಿಗೋ ನಿಲ್ಲಿ. ನಾನು ನಿಮ್ಮ ಜೊತೆ ಬರೋದು ಬೇಡವಾ? ಕ್ಷಮಿಸಿ, ನನ್ನ ಗ್ರಹಗತಿ ಚೆನ್ನಾಗಿಲ್ಲ. ನನ್ನ ದುರಾದೃಷ್ಟದಿಂದ ನಿಮಗೆ ಕೆಟ್ಟದಾಗಬಾರ್ದು. ನನ್ನನ್ನು ಬಿಟ್ಟುಕೊಡಿ. ನನಗೆ ಒದಗುವ ವಿಪತ್ತುಗಳನ್ನು ನಾನೊಬ್ಬನೇ ಎದುರಿಸ್ತೀನಿ. ನೀವು ಎಲ್ಲಿಗೆ ಹೋಗುತ್ತೀರಿ ಅನ್ನೋದನ್ನ ಹೇಳಿ. ಖಂಡಿತ ಬೇಡ. ನನ್ನ ಪ್ರಯಾಣ ಗೊತ್ತು ಗುರಿ ಇಲ್ಲದು. ನಿಮಗೆ ಕೆಲವು ಸಂಗತಿಗಳನ್ನು ತಿಳಿಸಬೇಕು. ನಾನು ಹಿಂದೆಯೇ ಹೇಳಿದ ಹಾಗೆ ನನ್ನ ಹೆಸರು ರಾಡ್ರಿಗೋ ಅಲ್ಲ, ಸೆಬಾಸ್ಟಿಯನ್ ಅಂತ. ನಮ್ಮ ತಂದೆ ಮೆಸಲಿನ್ ಪಟ್ಟಣದ ಸೆಬಾಸ್ಟಿಯನ್. ಅವರು ನನ್ನನ್ನು ಮತ್ತು ನನ್ನ ತಂಗಿಯನ್ನು ಬಿಟ್ಟು ನಡೆದರು. ನಾವಿಬ್ಬರು ಒಂದೇ ಗಂಟೆಯ ಅಂತರದಲ್ಲಿ ಹುಟ್ಟಿದ್ವಿ. ದೇವರು ಬಯಸಿದ್ದಲ್ಲಿ ನಾನು ಅವರ ಹಾಗೆಯೇ ಸಾಯಬೇಕಿತ್ತು. ತಮ್ಮಿಂದ ಅದು ತಪ್ಪಿತು. ನೀವು ನನ್ನನ್ನು ಅಲೆಯ ಬಡಿತದಿಂದ ಪಾರು ಮಾಡಿದ್ರಿ. ಅದಕ್ಕೆ 1 ಗಂಟೆಯ ಮುಂಚೆ ನನ್ನ ತಂಗಿ ನೀರು ಪಾಲಾದಳು. ನಾನು ನಿಮ್ಮ ಸೇವಕನಾಗಿರುವುದಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಮೇಲೆ ಪ್ರೀತಿ ಇಟ್ಟವನನ್ನು ನೀವೇ ಕೊಂದ ಹಾಗೆ. ಛೆ, ಹಾಗೆಲ್ಲ ಯೋಚಿಸಬಾರ್ದು. ನೀವು ಬದುಕಿಸಿದ ವ್ಯಕ್ತಿಯನ್ನು ನೀವೇ ಕೊಲ್ಬಾರ್ದಲ್ವೇ? ನಾನು ಕೌಂಟ್ ಆರ್ಸಿನವರ ಆಸ್ಥಾನಕ್ಕೆ ಹೋಗುವೆ. ನಿಮಗೆ ಒಳ್ಳೆಯದಾಗಲಿ. ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿ. ಆರ್ಸಿನವರ ಸಭೆಯಲ್ಲಿ ನನಗೆ ಶತ್ರುಗಳೇ ಬಹಳ. ಇಲ್ಲದಿದ್ದಲ್ಲಿ ನಿಮ್ಮನ್ನು ಅಲ್ಲಿಯೇ ಕಾಣುತ್ತಿದ್ದೆ. ನೀವಿನ್ನು ಹೊರಡಿ. ನೀವು ಈಗ ಸ್ವಲ್ಪ ಮುಂಚೆ ಕೌಂಟೆಸ್ ಒಲಿವಿಯಾ ಜೊತೆ ಇದ್ದೀರಲ್ಲವೇ? ಹೌದು ಸ್ವಾಮಿ, ಸ್ವಲ್ಪ ಮುಂಚೆ ಅಲ್ಲಿದ್ದೆ. ಈಗ ಕೊಂಚ ನಡೆದು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಈ ಉಂಗುರವನ್ನು ಹಿಂದಕ್ಕೆ ಕಳಿಸಿದ್ದಾರೆ ಸ್ವಾಮಿ. ಇದನ್ನ ನೀವೇ ತಂದಿದ್ದಲ್ಲಿ ನನಗೆ ಕಷ್ಟ ತಪ್ಪುತ್ತಿತ್ತು. ಒಡತಿ ಹೇಳಿದರು ತಮ್ಮ ಒಡೆಯರವರ ಬಗ್ಗೆ ಏನೂ ಆಸೆ ಇಟ್ಟುಕೊಳ್ಳದೆ ಎಲ್ಲ ವಿಷಯ ತಿಳಿಸ್ಬೇಕಂತೆ. ಮತ್ತೊಂದು ವಿಚಾರ, ತಮ್ಮ ಒಡೆಯರವರ ಮಾತನ್ನ ಹೇಗೆ ತಗೊಂಡ್ರು ಅನ್ನೋದನ್ನ ತಿಳಿಸೋದಕ್ಕೆ ಇಲ್ಲಿಗೆ ಮತ್ತೆ ಬರಬಹುದೇ ಹೊರತು ಅವರ ಪರ ವಾದ ಮಾಡೋದಕ್ಕೆ ಬರಲೇಬಾರ್ದಂತೆ. ಈಗ ತಗೊಳ್ಳಿ ನಿಮ್ಮ ಉಂಗುರ. ಇಲ್ಲ ಸ್ವಾಮಿ, ಒಡತಿ ತಾನಾಗೆ ಆ ಉಂಗುರನ ನನ್ನ ಕೈಯಿಂದ ತೆಗೆದುಕೊಂಡ್ರು. ನಾನದನ್ನ ವಾಪಸ್ ತಗೊಳ್ಳೋದಿಲ್ಲ. ಅಲ್ಲ ಸ್ವಾಮಿ, ನೀವಿದನ್ನ ಅವರ ಕಡೆ ಸಿಟ್ಟಿನಿಂದ ಎಸೆದಿರಿ ಅಷ್ಟೇ. ಅದನ್ನು ಹಾಗೆ ವಾಪಸ್ ಮಾಡಬೇಕನ್ನೋದವರ ಅಪೇಕ್ಷೆ.
ಇಗೋ ಅಲ್ಲಿ ಬಿದ್ದಿದೆ, ಬಗ್ಗಿ ತಗೊಳ್ಳೋಷ್ಟು ಬೆಲೆ ಬಾಳೋದಾದ್ರೆ ತಗೊಳ್ಳಿ, ಇಲ್ಲದೆ ಹೋದ್ರೆ ಅದು ಯಾರ ಕಣ್ಣಿಗೆ ಕಾಣುತ್ತೋ ಅವ್ರು ತಗೊಳ್ತಾರೆ. ನಾನವಳ ಬಳಿ ಯಾವ ಉಂಗುರವನ್ನೂ ಬಿಡಲಿಲ್ಲ. ಆದರೂ ಹೀಗೇಕೆ? ಏನಿದರ ಉದ್ದೇಶ? ದೇವರೇ, ನನ್ನ ಈ ಗಂಡುಡಿಗೆ ಅವರನ್ನು ಸೆಳೆಯದಿದ್ದರೆ ಸಾಕು. ನನ್ನನ್ನು ಎಷ್ಟೊಂದು ದಿಟ್ಟಿಸಿ ನೋಡುತ್ತಿದ್ದರವರು. ಈ ಅಸಭ್ಯ ದೂತನನ್ನು ನನ್ನೆಡೆಗೆ ಕಳುಹಿಸಿದೆ, ಮತ್ತೆ ನನ್ನನ್ನು ಅಲ್ಲಿಗೆ ಹೋಗುವ ಹಾಗೆ ಆಹ್ವಾನಿಸಿದೆ. ಆದರೂ ಒಡೆಯರು ಯಾವ ಉಂಗುರವನ್ನೂ ಕೊಡಲಿಲ್ಲ. ನನ್ನೊಡೆಯನಿಗೋ ಅವಳು ಪ್ರಾಣಕ್ಕಿಂತ ಮಿಗಿಲು. ನನಗೋ ಅವನೆಂದರೆ ಅಷ್ಟೇ ಪ್ರೇಮ. ಕಾಲವೇ ಇದನ್ನೆಲ್ಲ ಬಗೆಹರಿಸಬೇಕು. ಆಂಡ್ರೂ ಅವರೇ, ನಡುರಾತ್ರಿ ಆದ್ರೂ ಮಲಗದೆ ಇದ್ರೆ ಬೆಳಗ್ಗೆ ಬೇಗ ಎದ್ದ ಲೆಕ್ಕ, ಗೊತ್ತಲ್ವಾ ನಿಮ್ಗೆ? ಇಲ್ಲಪ್ಪ, ನನಗೆ ಗೊತ್ತಿರೋದು ಇಷ್ಟೇ. ಬೇಗ ಎದ್ದೇಳೋದು ಅಂದ್ರೆ ಅರ್ಲಿ ಮಾರ್ನಿಂಗ್ 12 o'clock. ನಡುರಾತ್ರಿ ತನಕ ಕೂತಿದ್ದು ಆಮೇಲೆ ಮಲಗೋದು ಅಂದ್ರೆ ಬೇಗ ಮಲಗಿದ ಲೆಕ್ಕ. ನಮ್ಮ ಜೀವನ ಪಂಚಭೂತಗಳಿಂದಾಗಿದೆ ಅಲ್ವಾ? ನಿಜವಾಗಿ ಎಲ್ಲ ಹೇಳ್ತಾರೆ, ಆದ್ರೆ ನನಗನ್ಸುತ್ತೆ ನಮ್ ಜೀವನ ಕುಡಿಯೋದು ತಿನ್ನೋದ್ರಿಂದ ಇದೆ ಅಂತ. ಎಂತ ಘನ ವಿದ್ವಾಂಸ! ಆಗೆಂದ ಮೇಲೆ ಈಗ ಕುಡಿದು ತಿಂದು ಮಜಾ ಮಾಡೋಣ. ಮೋರೇಸ್, ಒಂದ್ ಗ್ಲಾಸ್ ವೈನ್ ತಗೊಂಡ್ ಬಾ. ಹೋಗೋ, ಅಲ್ಲಿ ನಕಲಿ ಬರ್ತಾ ಇದ್ದಾನೆ. ಈ ಗಾರ್ದಾಬ ಮಹಾಶಯನಿಗೆ ಸ್ವಾಗತ. ಏನು ಹೊಸ ಸಮಾಚಾರ? ಏನಿಲ್ಲಪ್ಪ, ಈಗ ನಾವೆಲ್ಲ ಸೇರಿ ಆಡ್ತಾ ಕುಣಿಯೋಣವಾ? ಯಾವ ಹಾಡ ಹಾಡ್ಲಿ? ಪ್ರಣಯ ಗೀತೆನೋ ಅಥವಾ ಭಕ್ತಿ ಗೀತೆನೋ? ಪ್ರಣಯ ಗೀತೆ ಆಡಪ್ಪ, ಪ್ರಣಯ ಗೀತೆ ಆಡು. ಹೌದಪ್ಪ, ಈ ಸಮಯದಲ್ಲಿ ದೇವರು ತಿಂಡ್ರು ಬೇಡಪ್ಪ. ಶುರು ಮಾಡ್ಲಾ? ಸುರಜ್ಕ ಈಗ ಸುರಜ್ಕ ಈಗ ಮುಚ್ಕೊಂಡು ಆಡ. ಹಾ, ದುಮ್ 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 ಓ ದೂತ, ಸೊಗಸಾಗಿದೆ, ಬೇಷ್. ಹಾ, ದುಮ್ 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 ಎಲ್ಲಿ ಎಲ್ಲಿ ಅಲೆಯುತ್ತಿರುವೆ ನನ್ನ ಚಿನ್ನ, ನನ್ನ ಕಾಯುತ್ತಿರುವ ನಿನ್ನ. ಎಲ್ಲಿ ಎಲ್ಲಿ ಅಲೆಯುತ್ತಿರುವೆ ನನ್ನ ಚಿನ್ನ, ನನ್ನ ಕಾಯುತ್ತಿರುವ ಇಲ್ಲಿ ನಿನ್ನ. ನನ್ನ 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 ಚಿನ್ನ 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 ಚಿನ್ನ, ನನ್ನ ನಿನ್ನ ಕಾಯುತ್ತಿರುವ ಇಲ್ಲಿ ನಿನ್ನ. ನಾನು ನಿಜವಾಗಿ ನೈಟ್ ಆಗಿರೋ ಹಾಗೆ ನಿನ್ನ ಕಂಠಾನು ತುಂಬಾ ಮಧುರವಾಗಿದೆ. ಆದ್ರೆ ನಾತ ಹೊಡೆಯೋ ಉಸಿರು ತುಂಬಾ ಮಧುರ, ತುಂಬಾ ನಾತ. ಹಾಡನ್ನ ಮೂಗಿಂದ ಹೇಳಕ್ಕಾಗಿದ್ರೆ ನಾತದಲ್ಲೂ ಮಧುರವಾಗಿರ್ತಿದ್ದ. ಬಾಯಿ ಮುಚ್ಚ ಪಟಿಗ. ನಾ ಬಾಯಿ ಮುಚ್ಚಿದ್ರ ಹಾಡುವುದು ಹೆಂಗ? ಸುರಾಜ್ಕಳ ಇವನು ಇದೇನು ಕತ್ತೆ ಕೂಡ ಕಿರ್ಚಾಡ್ತಾ ಇದ್ದೀರಿ? ಯಜಮಾನಿ ಮೇಲ್ವಿಚಾರಕರನ್ನು ಕರೆದು ನಿಮ್ಮನ್ನು ಹೊರಗಾಗ್ತಾ ಇದ್ದೀರಿ ಕೇಳಿ. ಯಜಮಾನಿಯ ಬೆದರಿಕೆ ಒಂದು ಮೋಸ. ನಾವು ಕದೀಮರು, ಆ ಮ್ಯಾಲ್ವಲ್ಲಿ ಒಬ್ಬ ಬೆದರುಗೊಂಬೆ. ಮೋಜು ಮಾಡುವಂತ ಜನರು ನಾವು ಮೂವರು. ಮೋಜು ಮಾಡುವಂತ ಜನರು ನಾವು ಮೂವರು. ಮೋಜು ಮಾಡುವಂತ ಜನರು ನಾವು ಮೂವರು. ನಾನು ಅವಳಿಗೆ ಹತ್ತಿರ ದಾಯಾದಿ ಅಲ್ವಾ? ನಾನು ಅವಳಿಗೆ ದಾಯಾದಿ ಅಲ್ವಾ? ಅಲ್ಲವಾ?
ಇಲ್ವಾ? ನನಗೂ ಅವಳಿಗೂ ರಕ್ತ ಸಂಬಂಧ ಇಲ್ವಾ? ಇಲ್ಲವಾ ಮೋಜು ಮಾಡುವಂತ ಜನರು ನಾವು ಮೂವರು. ಮೋಜು ಮಾಡುವಂತ ಜನರು ನಾವು ಮೂವರು. ಯಜಮಾನಿ 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 ಮೋರಿ ಬದಿಗೆ ಮಾರುತ್ತಾರೆ ಪೂರಿ ಪಾನಿ. ಮೋರಿ ಬದಿಗೆ ಮಾರುತ್ತಾರೆ ಪೂರಿ ಪಾನಿ. ಯಜಮಾನಿ ಪೂರಿ ಪಾನಿ ಪೂರಿ ಪಾನಿ ಪೂರಿ ಪಾನಿ ಯಜಮಾನಿ ಪೂರಿ ಪಾನಿ ಪೂರಿ ಪಾನಿ ಪೂರಿ ಪಾನಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಿಮಗೆಲ್ಲ ಉಚ್ಚಿಟ್ಟಿದ್ಯಾ ಹೇಗೆ? ಈ ನಡುರಾತ್ರಿಯಲ್ಲಿ ಗೊಂದಲದವರ ಹಾಗೆ ಕೂಗಾಡ್ತಾ ಇದ್ದೀರಲ್ಲ, ನಿಮಗೆ ನಯ ನಡತೆ ಬುದ್ಧಿ ಏನು ಇಲ್ವೇ? ಈ ಮನೆನ ಸೇಂದಿ ಕಟ್ಟೆ ಮಾಡ್ತಾ ಇದ್ದೀರಲ್ಲ, ಇದು ಯಾರ ಮನೆ? ಇಲ್ಲಿರೋರು ಯಾರು? ಈಗ ಸಮಯ ಎಷ್ಟು ಅನ್ನೋ ಪರಿಜ್ಞಾನ ಕೊಂಚವಾದ್ರೂ ಬೇಡವಾ? ಯಾಕಯ್ಯ ಸರಿಯಾದ ಸ್ವರದಲ್ಲಿ ಆಡ್ತಾ ಇಲ್ವಾ? ಇವನ್ಗ ಅದೆಷ್ಟು ಚರ್ಬಿ ಇರ್ಬೇಕು? ಬೀಳಿಸಿದ್ರೆ 2 ಕೊಬ್ಬರಿಗೆ ಆಗತ್ತೆ. ಸ್ವಾಮಿ ಟೋಬಿ ಅವರೇ, ನಾನು ನಿಮಗೆ ನಿರ್ದಾಕ್ಷಿಣ್ಯವಾಗಿ ಹೇಳಲೇಬೇಕಾಗಿದೆ. ಯಜಮಾನಿ ತಮಗೆ ತಿಳಿಸೋದಕ್ಕೆ ಹೇಳಿದ್ರು, ನೀವು ಅವರಿಗೆ ನೆಂಟರಾಗಿರಬಹುದು. ನಿಮ್ಮ ಈ ಸಲ್ಲದ ನಡತೆ ಅವರಿಗೆ ಸರಿ ಹೋಗ್ತಾ ಇಲ್ಲ. ಇದನ್ನೆಲ್ಲ ಬಿಟ್ಟಿರೋದಾದ್ರೆ ನಿಮಗಿಲ್ಲಿರೋದಕ್ಕೆ ಅವಕಾಶ ಇದೆ. ಇಲ್ಲದೆ ಹೋದ್ರೆ ತಾವು ಈ ಮನೆಯಿಂದ ದಯ ಮಾಡಿಸ್ಬೋದು. ಯಜಮಾನಿ ತಮ್ಮನ್ನ ಬೀಳ್ಕೊಡೋದಕ್ಕೆ ತಯಾರಿದ್ದಾರೆ. ಶ್ರುತಿಗೆ ತಪ್ಪಿ ಆಡುವಿ, ನೀನು ಸುಳ್ಳು ಹೇಳುವಿ. ನೀವು ಏನಿದ್ದರೂ ಮನೆ ವಾರ್ತೆಯವರು ಅಷ್ಟೇ, ಅದಕ್ಕಿಂತ ಹೆಚ್ಚೇನಲ್ಲ. ನಿಮಗ್ ಸಾರ ಇಡ್ಸಲ್ಲ ಅಂದ್ರೆ ಯಾರು ಎಂಡನ ಮಾಡಲ್ಲ ಅನ್ಕೊಂಡಿದ್ದೀರಾ? ಹೋಗಿ ಹೋಗಿ, ನಿಮ್ಮ ಅಧಿಕಾರದ ಮುದ್ರೆ ಇದೆಯಲ್ಲ ಅದಕ್ಕೊಂಚ ಗಿಲಿಟು ಮಾಡಿಸಿ ಹೋಗಿ ಒಂದು ಬಾಟ್ಲು ಸಾರ ತಗೊಂಬರ. ಅಪ್ಪ ಮೋರೆಸ್, ಯಜಮಾನಿ ತಮ್ಮ ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ನಿಮಗೆ ತಿರಸ್ಕಾರ ಇಲ್ಲ ಅನ್ನೋದಾದ್ರೆ ಇವರ ಅನಾಗರಿಕ ನಡತೆಗೆ ನೀವು ಪ್ರೋತ್ಸಾಹ ನೀಡಬಾರ್ದು. ನಾನು ಈ ವಿಚಾರನ ಯಜಮಾನಿ ತಿಳಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಹೋಗಿ ಅವ್ರ ಮುಂದೆ ಗೋಣಾಡ್ಸಿ. ಅವನಿಗೆ ಸವಾಲಾಕಿ ಕಣಕ್ಕಿಳಿಸ್ಬೇಕು. ಕುಸ್ತಿಗಿಳಿದೆ ನಾವು ನಮ್ಮ ಹುಟ್ಟಲ್ಲ ಅನ್ನಿಸ್ಬೇಕು. ಹೋಗಿ ಮಾಡಿದ್ರೆ ನೋಡಿ, ಹೊಸ್ದಾಗ ಕುಡ್ದಷ್ಟೇ ಮಜವಾಗಿರುತ್ತೆ. ಹಾಗೆ ಮಾಡಿ ನೈಟ್ ನಿಮ್ ಸವಾಲಿನ ಕಾಗ್ದನ ನಾನ್ ಬರ್ಕೊಡ್ತೀನಿ, ಅಥವಾ ನಿಮ್ಗೆ ಅವನ ಮೇಲೆ ಕೋಪ ಇದೆ ಅಂತ ನಾನು ಖುದ್ದಾಗಿ ಹೇಳ್ಬರ್ತೀನಿ. ರೀ ಟೋಬಿ, ಬನ್ನಿ ಇಲ್ಲಿ. ಈ ರಾತ್ರಿ ಸ್ವಲ್ಪ ಸಮಾಧಾನವಾಗಿರಿ. ಕೌಂಟ್ ಕಡೆಯಿಂದ ಒಬ್ಬ ಯುವಕ ಯಜಮಾನಿ ಹತ್ರ ಬಂದಿದ್ದ. ಆಗಿನಿಂದ ಅವ್ರ ಮನಸ್ಸು ಸ್ವಲ್ಪ ನೆಮ್ಮದಿ ಕಳ್ಕೊಂಡಿದೆ. ಇನ್ನು ಮಾಲು ಒಲಿಯೋ ವಿಷಯ ಅವನ್ನ ನನಗ್ ಬಿಡಿ. ಅವನನ್ನ ನಗೆ ಪಾಟಲು ಮಾಡದೆ ಹೋದ್ರೆ ನನ್ನ ಹೆಸರು ಮೋರಿಸಿ ಅಲ್ಲ. ಅದೇನ್ ಮಾಡ್ತೀಯಾ? ಅಸ್ಪಷ್ಟವಾಗಿ ಅರ್ಥ ಕೊಡೋ ಕೆಲವು ಪ್ರೇಮ ಪತ್ರ ಅವನಿಗೆ ಸಿಗೋವಾಗ ಮಾಡ್ತೀನಿ. ನಿಮ್ ಸೊಸೆ ನಮ್ಮ ಯಜಮಾನಿ ಇದ್ದಾಳಲ್ಲ, ನನ್ನನ್ನೇ ಪ್ರೀತಿಯಿಂದ ವರ್ಣಿಸಿದ್ದಾರೆ ಅಂತ ಅವ್ನು ಅನ್ಕೋಬೇಕು. ಅವ್ರ ತರನೇ ನಾನು ಬರಿಬಲ್ಲೆ. ಸೊಗಸಾಗಿದೆ. ನನ್ನ ತಲೆಗೊಂದು ತಂತ್ರ ಹೊಳಿತಾ ಇದೆ. ನನ್ನ ಬುರುಡೇನೋ ಮಿಂಚ್ತಾ ಇದೆ. ಇವನ್ ಬರೆಯೋಕ್ಕಾಗ್ದನ ಓದಿ ನನ್ ಸೊಸೆನೆ ಬರ್ದಿರೋದು ಅಂತ ಭ್ರಮಿಸ್ತಾನೆ. ಒಳ್ಳೆ ಮಜಾ ಬೋದಂತ ತಮಾಷೆ ನೋಡ್ತೀರಿ. ಈಗ ಹೋಗಿ ಮಲ್ಕೊಳ್ಳಿ. ಈ ವಿಷಯದ ಬಗ್ಗೆ ಕನಸು ಕಾಣಿ. ನಾನಿನ್ ಬರ್ತೀನಿ. ಓ ಯಜಮಾನಿ ಮೋರಿ ಪಕ್ಕ ಸಿಗುವುದು ಪೂರಿ ಪಾನಿ. ಓ ಯಜಮಾನಿ. ಸಾವ್ಕಾರ್ರೆ, ನೀವ್ ಈ ಪ್ಲಾನ್ಗೆ ಇನ್ನ ಕೊಂಚ ಹಣ ತರಿಸ್ಬೇಕಪ್ಪ. ಓದು ಸರಿ, ಆದ್ರೂ ನಿಮ್ ಸೊಸೆ ನನಗೆ ದಕ್ಕದೆ ಹೋದು ಅಂದ್ರೆ ನಾನ್ ಸಾಲದ ಗುಂಡಿಲಿ ಸಮಾಧಿ ಆದಾಗೇನೆ. ನೀವ್ ಮೊದ್ಲು ಹಣ ತರಿಸಿ, ಕೊನೆಯಲ್ಲಿ ಅವಳು ಸಿಗದೆ ಹೋದ್ರೆ ನನ್ನ ಮೋಟು ಬಾಲದ ಕುದುರೆ ಅಂತ ಕರೀಬೇಕಂದ್ರೆ. ನಾನು ಅಷ್ಟೇ, ಹಣ ತರಿಸ್ಲಿಲ್ಲ ಅಂದ್ರೆ ನನ್ನ ನಂಬಲೇಬೇಡಿ. ಇವಾಗ ಏನ್ ಬೇಕೋ ಮಾಡಿ. ಬನ್ನಿ, ಈಗಾಗ್ಲೇ ಮಲ್ಗ ಹೊತ್ತು ನೀರೋಗಿದೆ, ಪಾನೀಯ ರೆಡಿ ಮಾಡ್ತೀನಿ. ಮೋಜು ಮಾಡುವಂತ ಜನರು ನಾವು ಮೂವರು. ವ್ಯಾಲೆಂಟೈನ್, ನನಗಾಗಿ ಈಗ ಸಂಗೀತ ಆಡಿಸು. ರಾತ್ರಿ ಕೇಳಿದ ಆ ಹಾಡನ್ನೇ ಆಡಿಸು. ಮನ್ನಿಸಿ ಮಹಾಪ್ರಭು, ಆ ಗಾಯಕ ಇಲ್ಲಿಲ್ಲ. ಯಾರು ಆ ಗಾಯಕ? ಫೆಸ್ಟ್ ಎಂಬ ನಕಲಿ. ಒಲಿವಿಯ ತಂದೆಗೆ ಅವನು ಬಲು ಪ್ರಿಯನಾಗಿದ್ದನು. ಇಲ್ಲೇ ಮನೆ ಹತ್ತಿರ ಎಲ್ಲೋ ಇದ್ದಾನೆ. ಕರೆ ತನ್ನಿ ಅವನನ್ನು. ಸಿಸೇರಿಯೋ, ಪ್ರಭು, ಇನ್ನೊಮ್ಮೆ ಆ ಕ್ರೂರ ರಾಣಿ ಬಳಿ ಹೋಗಿ ಆಕೆಗೆ ತಿಳಿಸು ನನ್ನಿ ಪ್ರೇಮವನ್ನ. ಆಕೆ ನಿನ್ನ ನೊಲೆಯದಿದ್ದ ಪಕ್ಷಕ್ಕೆ ಪ್ರಭು. ಆ ರೀತಿ ನನಗೆ ಉತ್ತರಿಸುವುದು ಆಗದು. ನಿಜವೇ, ಆದರೂ ಆಕೆ ಯುಕ್ತರವ ನೀನು ಒಪ್ಪಲೇಬೇಕು. ತಾವು ಆಕೆಯನ್ನೊಲಿದ ರೀತಿಯಲ್ಲೇ ತಮ್ಮನ್ನೂ ಒಲಿದು
ತಮಗಾಗಿ ಹಂಬಲಿಸುವ ಹೆಣ್ಣೊಂದು ಇರಬಹುದಲ್ಲವೇ? ನಾನು ಒಲಿವಿಯಾಳನ್ನು ಪ್ರೀತಿಸುವ ರೀತಿಗೂ ಬೇರೆ ಹೆಣ್ಣೊಂದು ನನ್ನನ್ನು ಪ್ರೇಮಿಸುವ ರೀತಿಗೂ ಹೋಲಿಕೆಯೇ ಸಲ್ಲದು. ನಿಜವೇ? ಆದರೂ ನಾನು ಬಲ್ಲೆ. ಏನನ್ನು ಬಲ್ಲೆ? ಹೆಣ್ಣುಗಳು ಗಂಡುಗಳನ್ನು ಪ್ರೀತಿಸುವ ರೀತಿಯನ್ನು ಚೆನ್ನಾಗಿಯೇ ಬಲ್ಲೆ. ಅವರು ಸಹ ನಮ್ಮಂತೆಯೇ ಆತ್ಮಪೂರ್ವಕವಾಗಿ ಪ್ರೀತಿಸುತ್ತಾರೆ ಪ್ರಭು. ನನ್ನ ತಂದೆಗಿದ್ದಳು ಒಬ್ಬ ಮಗಳು. ಅಂಥವಳು ಗಂಡೊಬ್ಬನನ್ನು ಒಲಿದಳು. ನಾನು ಹೆಣ್ಣಾಗಿದ್ದ ಪಕ್ಷಕ್ಕೆ ತಮ್ಮನ್ನೊಲಿದಿದ್ದಲ್ಲಿ ಹೇಗಿರುತ್ತಿತ್ತೋ ಹಾಗೆ. ಏನವಳ ಕತೆ ಹೇಳು. ಬರೀ ಸೊನ್ನೆ. ಅವಳ ಒಲವು ಯಾರಿಗೂ ತಿಳಿಯಗೊಡದಂತೆ ಬಾಳಿದಳವಳು. ಪ್ರೇಮದಲ್ಲಿ ಕೊರಗಿ ಸತ್ತಳೆ ನಿನ್ನ ತಂಗಿ? ಇಲ್ಲ ಪ್ರಭು, ನನ್ನ ತಂದೆಯ ಮನೆಯ ಎಲ್ಲ ಸೋದರರಲ್ಲಿ ಹಾಗೆಯೇ ಸೋದರಿಯರಲ್ಲಿ ಕೊನೆಗೆ ಉಳಿದಿರುವುದು ನಾನೊಬ್ಬನೇ. ಹೋಗಿ ಬರಲೆ ಪ್ರಭು, ಮತ್ತೆ ದೇವಿಯರ ಬಳಿಗೆ? ಹೌದು, ಬೇಗನೆ ಹೊರಡು. ಹೇಳು, ನನ್ನೀ ಪ್ರೇಮ ತಿರಸ್ಕಾರವನೆಂದು ಚಲಿಸುವಂಥದ್ದಲ್ಲ, ಸಹಿಸುವಂಥದ್ದಲ್ಲ. ಮಹಾಶಯ ಪ್ರಭ್ಯಾರ್, ಈ ಕಡೆ ದಯ ಮಾಡಿಸ್ಬೇಕು. ಈಗ ಬಂದಪ್ಪ. ಈ ತಮಾಷೆಲಿ ಒಂದ್ ರವಸ್ ಕಳ್ಕೊಂಡ್ರು ನನ್ ಬೆನ್ಸ ಯಾಗಾಗ್ಬಿಡುತ್ತೆಪ್ಪ. ಆ ಜಿಪುಣ ಮೂರ್ಖ ಕದಿಮನಿಗೆ ಅವಮಾನ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ? ಬರೀ ಖುಷಿನಪ್ಪ, ಪರಮ ಖುಷಿ. ಆ ಯೋಗ್ಯ ನನಗೆ ಯಾವ ರೀತಿ ಕೈ ಕೊಟ್ಟ ಅಂತ ನಿಮ್ಗೆ ಗೊತ್ತಲ್ಲಪ್ಪ. ಯಾವ್ದೋ ಕರಡಿ ಆಟದ ವಿಷಯನ ಯಜಮಾನಿ ಕಿವಿಗ್ ಚುಚ್ಚಿ ಅವ್ರಿಗೆ ನನ್ ಮೇಲಿದ್ದ ನಂಬಿಕೆನೆ ಹಾಳು ಮಾಡ್ಬಿಟ್ನಲ್ಲಪ್ಪ. ಸುಮ್ನಿರಿ, ಅವನ್ನ ರೇಗ್ಸೋಕೆ ತಿರ್ಗಾ ಕರಡಿನೇ ತರ್ಸೋಣ. ಏನಂತೀರಾ? ಇವತ್ತಲ್ಲಿ ಯಾರು ಕರಡಿ ಹಿಡಿಯಕ್ ಹೋಗ್ತಾರೆ? ಇವನು ಈ ದಾರಿಲೇ ಮಾಲೋಲಿಯ ಬರ್ತಾ ಇದ್ದಾನೆ. ನೀವು 3 ಜನ ಅಲ್ಲಿಂದ ಹೋಗಿ ಅಡ್ಕೊಳ್ಳಿ. ಅಯ್ಯೋ ಕುಡುಕ್ ನನ್ ಮಕ್ಳ, ನನ್ನಿಂದಲ್ಲ ಅಲ್ಲಿಂದ ಹೋಗಿ ಅಡ್ಕೊಳ್ಳಿ ಅಂತ ಹೇಳಿದ್ದು. ಹೆಂಗ್ ಒಪ್ರು ಬರ್ತಾ ಇದ್ದಾನೆ ನೋಡುವಂತೆ. ಅದೃಷ್ಟ ಅಂದ್ರೆ ಇದಪ್ಪ, ಎಲ್ಲ ಬರೀ ಅದೃಷ್ಟ. ಆ ಮೋರಿಸ್ ಒಂದ್ಸಲ ಹೇಳಿದ್ದುಂಟು, ಯಜಮಾನಿ ನನ್ನನ್ನ ಪ್ರೀತಿಸ್ತಾರೆ ಅಂತ. ಅವರನ್ನು ಅನುಸರಿಸುವ ಜನರಲ್ಲೆಲ್ಲ ನನ್ನನ್ನೇ ಅವರು ಹೆಚ್ಚು ಮರ್ಯಾದೆಯಿಂದ ನಡೆಸ್ಕೋತಾರೆ. ಇದನ್ನ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಇವನೊಬ್ಬ ತಲೆ ತಿರ್ಕ ಜಂಬುದ್ ಕೋಳಿ. ಆಕ್ಸಿಡೆಂಟ್ ನಡೆದ್ ಬರ್ತಾ ಇದ್ದ ನೋಡಪ್ಪ, ಒಳ್ಳೆ ಟರ್ಕಿ ಹುಂಜದಾಗೆ. ಸದ್ಯ ದೇವ್ರದೇ, ಈ ತಲೆ ತಿರುಕನಿಗೆ ಈಗ ಇಟ್ಕೊಡುವಾಗಾಯ್ತಲ್ಲ. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ. ಕೌಂಟ್ ಮ್ಯಾನುವಲ್ ಆಗೋದಂದ್ರೆ ಏನು? ಎಲ್ಲ ಯೋಗ್ಯ ಈ ದುರಂಕರಿಗೆ ಗುಂಡು ಗುಂಡು. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ. ಇಂಥದ್ದು ಹಿಂದೆ ಆಗಿದೆ. ಸ್ಟ್ರಾಚಿಯ ಹೆಂಡತಿ ಬಟ್ಟೆ ತೊಡಿಸೋ ಜವಾನನ ಮದುವೆ ಆದ್ರಂತೆ. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ, ತುಂಬಾ ಅಳಿ ಕಿಳಿತಿದ್ದಾನೆ. ಮದುವೆ ಮುಗಿದು 3 ತಿಂಗಳಾದ್ಮೇಲೆ ನನ್ನ ಅಧಿಕಾರದಲ್ಲಿ ಕೂತು ಕೈಯಲ್ಲಿ ಒಂದು ಕವನೆ ಕಲಿತಿದ್ರೆ ಒಂದು ತಲೆ ಹೊಡಿತು. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ, ಒಂದ್ ಕಡೆ ನೋಡಿ. ಒಲಿವಿಯಾ ಇನ್ನು ಹಾಸಿಗೆಯಲ್ಲೇ ಮಲಗಿರ್ತಾಳೆ. ನಾನು ಮಕಮಲ್ಲಿನ ಗೌನ್ ಹಾಕೊಂಡು ಎದ್ದು ಬರ್ತೀನಿ. ಅಧಿಕಾರಿಗಳನ್ನೆಲ್ಲ ಹತ್ತಿರ ಸೇರಿಸ್ತೀನಿ. ನರ್ಕದ ಬೆಂಕಿ ಕುಂಡೆ ಬೀಳ್ಬಾರ್ದ ಇವನು. ಅಯ್ಯೋ ಸ್ವಲ್ಪ ತೆಪ್ಪಗಿರಿಪ್ಪ. ಆಮೇಲೆ ರಾಜಯೋಗ್ಯವಾದ ಗಾಂಭೀರ್ಯ ತಾಳ್ತೀನಿ. ನನ್ನ ಸಂಬಂಧಿಯಾದ ಸರ್ ಟೋಬಿನ ಕರ್ಸಿ ಅಂತೀನಿ. ಎಲ್ಲ ಇವನ್ನೆಲ್ಲ ನುಂಗ. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ. ಆ ಟೋಬಿನ ಕರ್ಸಿ ನೀವು ಕುಡಿಯೋ ಅಭ್ಯಾಸನ ಬಿಡ್ಬೇಕಂತೀನಿ. ಅಯ್ಯೋ ಕುಡಿಯೋದು ಬಿಡ್ಬೇಕಾ? ಹೋಗೋ ಮುಂಡೆ. ಅಯ್ಯೋ ಸ್ವಲ್ಪ ಸುಮ್ಮನಿರಿಪ್ಪ. ಸುಮ್ಮನಿದ್ದೀನಲ್ಲಪ್ಪ. ಇದಕ್ಕೇನು ಕೆಲಸ ಇಲ್ಲಿ? ಕಾಡ್ಕೋಳಿ ಬೋನಿರತ್ತಾನೆ ಬಂತಪ್ಪ. ಗಟ್ಟಿಯಾಗಿ ಹೋದಾಗೆ ಆಸೆ ದೇವತೆ ಬುದ್ಧಿ ಕಡ್ಲಿಪ್ಪ.
ನನ್ನ ಜೀವದ ಮೇಲಾಣೆ, ಇದು ಯಜಮಾನಿ ಅಕ್ಷರಾನೆ. ಇನ್ನೊಂದು ಬಿದ್ದ ಅಂತಾನೆ ಅರ್ಥ. ಈ ಚರ್ಬಿ ಎಲ್ಲ ಕರುತ್ತಪ್ಪ. ಹೇಳಿಲ್ವಾ 2 ಕೊಪ್ಪರಿಗೆ ಅಂತ? ಯಾರನ್ನು ನಾನು ಪ್ರೇಮಿಸಿರುವೆನೋ ಅವನಿಗೆ ಅಪ್ಪಣೆ ಕೊಡಬಲ್ಲೆ. ಆದರೆ ಈ ಮೌನ ಅಲುಗಿನ ಹಾಗೆ ರಕ್ತ ಚೆಲ್ಲದೆಯೇ ಎದೆಯನ್ನಿರುವುದು ಮಲಲಯವಾಗಿದೆ ಇಡೀ ಬಾಳೆ. ಮಲಲಯವಾಗಿದೆ ಇಡೀ ಬಾಳೆ. ಆಹಾ, ಬರೆದಿದ್ದು ಎಷ್ಟು ಚೆನ್ನಾಗಿದೆ. ಆದರೆ ಅರ್ಥ ಏನು ಅಂತ ತಿಳ್ಕೋಬೇಕು. ಮಾಲ್ಬೋಲಿಯೋ ಲಾ ಯಾಕೆ? ಅದು ನನ್ನ ಹೆಸರಿನ 2ನೇ ಅಕ್ಷರ ಅಷ್ಟೇ ಅಲ್ವಾ? ಅದನ್ನ ಪತ್ತೆ ಮಾಡ್ತಾನೆ ಅಂತ ನಾನು ಹೇಳಿಲ್ವಪ್ಪ. ಈ ಕಂತ್ರಿನ ಈ ತಪ್ಪಾಸ್ತ ಹಿಡಿಯೋದ್ರಲ್ಲಿ ಬಲ ಚುರುಕು. ಮಲಲಯ ಈ ಪದದ ಒಳ ಅರ್ಥ ಅಷ್ಟು ಸ್ಪಷ್ಟವಾಗಿಲ್ಲ. ಆದ್ರೂ ಕೊಂಚ ಯೋಚಿಸಿ ನೋಡಿದ್ರೆ ಅದು ನನ್ನ ಕಡೆನೇ ವಾಲುತ್ತೆ. ಓಹೋ, ಮುಂದೆ ಗದ್ಯದಲ್ಲಿ ಏನೋ ಬರೆದಿದೆ. ಈ ಪತ್ರ ನಿನ್ನ ಕೈಗೆ ಬಂದಲ್ಲಿ ಕೊಂಚ ಯೋಚಿಸಿ ನೋಡು. ನಿನ್ನ ಅದೃಷ್ಟದ ಫಲವಾಗಿ ನಾನು ನಿನಗಿಂತ ಮೇಲಿದ್ದೇನೆ. ಆದರೆ ಅಂತಸ್ತಿಗೆ ನೀನು ಹೆದರಬೇಕಾಗಿಲ್ಲ. ಕೆಲವರು ಹುಟ್ಟುವಾಗಲೇ ಹಿರಿತನವನ್ನು ಪಡೆಯುತ್ತಾರೆ, ಕೆಲವರು ಹಿರಿತನವನ್ನು ಸಾಧಿಸುತ್ತಾರೆ, ಮತ್ತೆ ಕೆಲವರಿಗೆ ಹಿರಿತನ ತಾನಾಗೇ ಒಲಿದು ಬರುತ್ತೆ. ಆಳುಗಳ ಜೊತೆ ದರ್ಪದಿಂದ ನಡೆದುಕೋ. ಬೇಯುತ್ತಿರುವ ಹೆಣ್ಣು ನಿನಗಿದನ್ನೆಲ್ಲ ಸೂಚಿಸುತ್ತಿದ್ದಾಳೆ. ನಿನ್ನ ಹಳದಿ ಬಣ್ಣದ ಕಾಲ್ಚೀಲನ ಮೆಚ್ಚಿದ್ದು ಯಾರು? ನೆನಪಿಸಿಕೋ. ನೀನು ಕಾಲಿಗೆ ಕಟ್ಟಿದ ಅಡ್ಡಪಟ್ಟಿನ ಇಷ್ಟಪಟ್ಟ ಹೆಣ್ಣು ಯಾರು? ನೆನಪಿಸಿಕೋ. ಬಯಕೆ ಇದ್ದಲ್ಲಿ ನಿನ್ನ ಉಜ್ವಲ ಭವಿಷ್ಯದ ಕಡೆ ಹೆಜ್ಜೆ ಇಡು. ಇಲ್ಲದೆ ಹೋದರೆ ಕೇವಲ ಆಳಾಗಿ ಉಳಿದುಕೊಳ್ಳುತ್ತೀಯ. ಈ ಪತ್ರದ ಪ್ರತಿ ಸಂಗತಿನೂ ಯಜಮಾನಿ ನನ್ನನ್ನು ಒಲಿದಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದೆ. ನಾನು ಕಾಲಿಗೆ ಹಾಕೋ ಹಳದಿ ಕಾಲ್ಚೀಲನೂ ಮೆಚ್ಚಿದ್ರು. ನಾನು ಮೊಣಕಾಲಿಗೆ ಕಟ್ಟೋ ಅಡ್ಡಪಟ್ಟಿ ಕೂಡ ಇಷ್ಟಪಟ್ರು. ಓ, ಇಲ್ಲಿನ್ನೂ ಕೊಂಚ ಬರ್ದಿದೆ. ನೀನು ನನ್ನನ್ನು ಪ್ರೀತಿಸುವುದಾದರೆ ಅದನ್ನು ಮುಗುಳ್ನಗೆಯಿಂದ ಸೂಚಿಸು. ನಗುವಾಗ ನೀನು ಬಹಳ ಲಕ್ಷಣವಾಗಿ ಕಾಣ್ತೀಯ. ಆದ್ದರಿಂದ ನೀನು ನನ್ನ ಎದುರಿರುವಾಗ ಸದಾ ನಗುತ್ತಲೇ ಇರಬೇಕು. ನನ್ನ ಇನೆಯ ಇದಿಷ್ಟೇ ನನ್ನ ಪ್ರಾರ್ಥನೆ. ನಾನು ನಗ್ನಾಗ್ತಾನೆ ಇರ್ತೀನಿ. ಯಜಮಾನಿ ಏನು ಹೇಳಿದ್ರು ಅದನ್ನೆಲ್ಲ ಮಾಡ್ತೀನಿ. ನಾನು ನಗ್ನಾಗ್ತಾನೆ ಇರ್ತೀನಿ. ಯಜಮಾನಿ ಏನು ಹೇಳಿದ್ರು ಅದನ್ನೆಲ್ಲ ಮಾಡ್ತೀನಿ. ನಿಜವಾಗಿ ಹೇಳಿ, ನನ್ನ ತಂತ್ರ ಕೆಲಸ ಮಾಡ್ತಾ? ಓ, ಮಂಗನಿಗೆ ಮದ್ದು ಕೊಡ್ತಿರೋ ತರ. ಈ ತಂತ್ರ ಹೇಗ್ ಫಲ ಕೊಡುತ್ತೆ ಅನ್ನೋದನ್ನ ನೋಡೋರಂತೆ. ಇನ್ನು ಯಜಮಾನಿ ಹತ್ರ ಮೊದಲ ಸಲ ಬರೋದನ್ನ ಕಾದ್ ನೋಡಿ. ಅವನು ಖಂಡಿತ ಹಳದಿ ಕಾಲ್ಚೀಲ ಹಾಕೊಂಡಿರ್ತಾನೆ. ಅವರಿಗೂ ಅದನ್ನ ಕಂಡ್ರೆ ಆಗೋದೇ ಇಲ್ಲ, ಹುರಿದು ಬೀಳ್ತಾರೆ. ಒಳ್ಳೆ ಹಿಡಿಯಪ್ಪ. ನೀನು ಒಲಿವಿಯಾ ದೇವಿಯವರ ವಿದೂಷಕ ಅಲ್ವಾ? ಇಲ್ಲ ಇಲ್ಲ, ಯಜಮಾನಿ ಮುಂದೆ ವಿದೂಷಕನದೇನೂ ಇಲ್ಲ. ಅವರು ಮದ್ವೆ ಆದ್ಮೇಲೆ ವಿದೂಷಕನ ಇಟ್ಕೊಂತಾರಂತ. ಅಂದ್ರ ಗಂಡಂದಿರ ಹೆಂಡತಿಯರ ನಿಜವಾದ ವಿದೂಷಕ ಅಂತ. ಇತ್ತೀಚೆಗೆ ನಿನ್ನ ಕೌಂಟ್ ಆರ್ಸಿನವರ ಆಸ್ಥಾನದಲ್ಲಿ ನೋಡಿದ್ನಲ್ಲ. ಸ್ವಾಮಿ, ವಿದೂಷಕ ಅಂದ್ರೆ ಸೂರ್ಯನ್ ತರ. ಅಬ್ಬಬ್ಬಾ, ನೀನ್ ಹೀಗ್ ಮಾತಾಡೋದಾದ್ರೆ ನಾನು ನಿನ್ನ ಹತ್ರ ಮಾತಾಡೋದೇ ಇಲ್ಲ. ತಗೋ, ನಿನ್ ಖರ್ಚಿಗೆ ಸ್ವಲ್ಪ ಹಣ ಕೊಡ್ತೇನೆ. ಆಗ್ಲಿ, ದೇವ್ರು ಮುಂದಿನ ಸಲ ನಿನ್ ಕೂದಲ ಜೊತೆ ಒಂದ್ ದಾಡಿನೂ ಕೊಡ್ಲಿ. ಸತ್ಯ ಹೇಳ, ದಾಡಿ ಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ. ಅದ್ ಹಂಗಿರ್ಲಿ. ನೀವ್ ಹೊಡ್ತಿ ಮನೇಲಿದ್ದಾರೋ? ಒಳಗದಾರ ಅಂದಂಗ ನೀವ್ ಯಾರ, ಯಾಕಿಲ್ ಬಂದಿರಿ ಅನ್ನೋ ವಿಷಯ ಬ್ಯಾಡಾಗೈತಿ. ನಾ ಈಗ ಹೋಗಿ ಬರ್ತೀನಿ. ನಕಲಿ ಅದಕ್ಕೆ ತಕ್ಕ ಅಸಲಿ ಆಸಾಮಿ. ತಮ್ಮ ನಿಮಿತ್ತ ಸೇವಕ ನಾನು. ತಮ್ಮ ಹೆಸರು? ಸುಂದರ ಸಾಮ್ರಾಜ್ಞಿ. ಈ ಸೇವಕನ ಹೆಸರು ಸಿಸೇರಿಯೋ. ಏನು? ನನ್ನ ಸೇವಕನೇ? ನೀವು ಕೌಂಟ್ ಆರ್ಸಿನವರ ಸೇವಕರು, ನೆನಪಿರಲಿ. ಅವರು ತಮ್ಮ ಸೇವಕರು ಎಂದ ಮೇಲೆ ಅವರ ಸೇವಕರು ತಮ್ಮ ಸೇವಕರಲ್ಲವೇ? ಅವರ ವಿಷಯ ಬಿಡಿ, ನಾನು ಅವರ ಬಗ್ಗೆ ಯೋಚಿಸ್ತಿಲ್ಲ. ಪ್ರಿಯ ದೇವಿ, ನನ್ನ ಪ್ರಭುವಿನ ಪರವಾಗಿ ನಿಮ್ಮ ಮನಸ್ಸಿನಲ್ಲಿ ಪ್ರಿಯವಾದ ಆಲೋಚನೆಗಳನ್ನು ಪ್ರೇರೇಪಿಸೋದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವುದು. ಬೇಡುವೆನು ನಿಮ್ಮನ್ನ, ಬಿಟ್ಟು ಬಿಡಿ ಆ ವಿಷಯ. ಅವರ ಪ್ರಸ್ತಾಪ ಬೇಡ ಎಂದು ಹೇಳಿದ್ನಲ್ವಾ? ಪ್ರಿಯ ಒಡತಿ, ಹೋದ ಸಲ ನೀವಿಲ್ಲಿಗೆ ಬಂದಾಗ ನನಗೆ ಏನೋ ಮರಳು ಕವಿಸಿ ನಡೆದಿರಿ. ನಿಮ್ಮ ಹಿಂದೆಯೇ ನಾನೊಂದು ಉಂಗುರವನ್ನು ಕೊಟ್ಟು ಕಳಿಸಿದೆ. ಏನಂದುಕೊಂಡಿರಿ ಅಂತ ನಡತೆಗೆ ನೀವು? ನಿಮ್ಮ ಈ ಪರಿಸ್ಥಿತಿಯನ್ನು ಕಂಡು ನಾನು ಕನಿಕರಿಸುತ್ತೇನೆ ದೇವಿ.
ಕನಿಕರವೇ, ಅದು ಕೂಡ ಪ್ರೀತಿಯ ಒಂದು ಹಂತ. ಎಲ್ಲಾದರೂ ಉಂಟೆ. ಶತ್ರುಗಳ ವಿಷಯಕ್ಕೆ ಕನಿಕರವನ್ನು ತೋರಿಸುವುದು ತೀರಾ ಸಾಮಾನ್ಯ. ಇವನ ತುಟಿಯಲ್ಲಿ ಮೂಡುವ ತಿರಸ್ಕಾರವೂ ಸಹ ತಾತ್ಸಾರವನ್ನಷ್ಟು ಚೆಲುವಾಗಿ ಮಾಡಿದೆ. ನಿಮಗೆ ನನ್ನ ಕುರಿತು ತಿರಸ್ಕಾರವಿದ್ದರೆ ಏನಂತೆ? ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೇನೆ. ಬೇಡಿ ಪಡೆಯುವ ಪ್ರೇಮ ರಮ್ಯ, ನಿಜ. ಆದರೆ ಬೇಡದೆ ಬಂದದ್ದು ಅದಕ್ಕಿಂತ ಹೆಚ್ಚು. ನನಗಿರುವುದು ಒಂದೇ ಮನ, ಒಂದೇ ಹೃದಯ, ಅದೇ ಸತ್ಯ. ನನ್ನನ್ನು ಹೊರತಾಗಿ ಬೇರೆ ಯಾವ ಹೆಣ್ಣು ಕೂಡ ಅವುಗಳಿಗೆ ಯಜಮಾನಿಯಾಗಿಲ್ಲ, ಆಗುವುದೂ ಇಲ್ಲ. ನನ್ನ ಪ್ರಭುವಿನ ವ್ಯಥೆಯನ್ನು ತಂದು ನಿಮ್ಮನ್ನೆಂದು ನಾನು ನೋಯಿಸಲಾರೆ ದೇವಿ. ನಾನಿನ್ನು ಹೊರಡುತ್ತೇನೆ. ಆದರೂ ತಪ್ಪದೆ ಬನ್ನಿ ಮತ್ತೊಮ್ಮೆ. ನಿಮ್ಮ ಪ್ರಭು ಕುರಿತು ನನ್ನ ನಿರಾಸಕ್ತಿಯನ್ನು ನೀವೇ ತಿದ್ದಬಹುದೋ ಏನು? ಅಯ್ಯಯ್ಯಯ್ಯೋ ಟೋಬಿಯವ್ರೆ, ನಾನು ಇನ್ನು ಒಂದು ಗಲ್ಗೆ ಕೂಡ ಇಲ್ಲಿರಲ್ಲ. ಯಾಕಂತ ಹೇಳು ಬುಸ್ ನಾಗಪ್ಪ. ಕಾರಣ ಏನಂತ ನೀವು ಹೇಳಬೇಕಪ್ಪ. ಅಲ್ಲಪ್ಪ, ನಿಮ್ ಸೊಸೆ ಅಕೌಂಟ್ ನಾಳಿಗೆ ಅಷ್ಟೊಂದು ಕಾಳಜಿ ತೋರಿಸ್ತಾರೆ. ಇವತ್ತು ಆ ಸ್ಥಾನದಲ್ಲಿ ನಾನೇ ನೋಡಿದೆ. ನನಗೂ ಒಂದ್ಸಲಿನಾದ್ರೂ ಆ ಥರ ಕಾಳಜಿ ತೋರಿಸಿದಾರಾ? ಅದು ನಿಮ್ಮನ್ನ ರೇಗ್ಸಕ್ಕೆಪ್ಪ, ನಿಮ್ಮೊಳಗೆ ಅಡ್ಗೆಯ ಕಿಚ್ಚನ್ನ ಎದ್ದಲ್ಸಕ್ಕೆ. ಆಗ ನೀವು ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಇದವ್ರ ನಿರೀಕ್ಷೆ ಕೂಡ ಆಗಿತ್ತಪ್ಪ. ಏನ್ ಮಾಡೋದಿದ್ರು ಅದು ಶೌರ್ಯದ ಕೆಲ್ಸನೇ ಆಗಿರ್ಬೇಕು. ಈ ಯುಕ್ತಿ ಎಲ್ಲ ನನಗೆ ಅಸಹ್ಯ. ಆಗಿದ್ರೆ ಸರಿ. ಶೌರ್ಯದ ಮೇಲೆ ಸೌಭಾಗ್ಯದ ಸೌದ ಕಟ್ಟು. ಆ ಕೌಂಟ್ನ ದೂತ ಇದನ್ನಲ್ಲ, ಅವನ್ನ ಕತ್ತಿ ಕಾಳಗಕ್ಕೆ ಕರೆದು ಯುದ್ಧ ಮಾಡು. ಒಂದೊಂದು ಕಡೆ ಗಾಯ ಮಾಡು. ನನ್ನ ಸೊಸೆ ಇದನ್ನ ಖಂಡಿತ ಗಮನಿಸ್ತಾಳೆ. ಒಂದು ಮಾತು ಗಟ್ಟಿ ಮಾಡ್ಕೊಂಡ್ರು, ಹೆಣ್ಣಿನ ಪ್ರೇಮ ಸಂಪಾದಿಸ್ಬೇಕಂದ್ರೆ ಶೌರ್ಯಕ್ಕಿಂತ ಬೇರೆ ದಾರಿನೇ ಇಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಾನು ಸವಾಲ್ ಹಾಕಿರೋದು ಅವನಿಗೆ ತಿಳಿಸ್ತೀರಾ? ಅದಕ್ಕೇನಂತೆ, ಒಳ್ಳೆ ಜಟ್ಟಿ ತಟ್ಟಿಲಿ ಒಂದು ಕಾಗದ ಬರೀರಿ. ಮಾತು ಕಾರವಾಗಿರ್ಲಿ, ಚಿಕ್ಕದಾಗಿರ್ಲಿ. ನಾನೋಗಿ ಪತ್ರ ಬರೀತೀನಿ. ಟೋಬಿಯವರೇ, ನಿನಗೆ ದುಡ್ಡು ಕೊಡೋ ಮರ ಅಲ್ವೇನಪ್ಪ? ತಿರ್ಗಾ ಮುರ್ಗ ನಾನು ಅವ್ನಿಗೆ ಅವಾಗ ಸ್ವಲ್ಪ ಕೊಟ್ಟಿರ್ಬಹುದು. ಈಗ ನಿಮ್ಗೆ ಆ ಯುವಕನಿಂದ ಒಂದು ಪತ್ರ ಬರುತ್ತೆಪ್ಪ. ಆದ್ರೆ ನೀವು ಅದನ್ನ ಸಂಬಂಧಪಟ್ಟವ್ರಿಗೆ ತಲುಪಿಸಲ್ಲ ಅಲ್ವೇನಪ್ಪ? ತಲುಪಿಸ್ತೇನೆ ಮಾತ್ರವಲ್ಲ, ಆ ಯುವಕ ಉತ್ತರಿಸಲೇಬೇಕು. ಹಾಗೆ ಕಿಲಿಕ್ಸ್ತೀನಿ. ಇನ್ನು ಆಂಡ್ರಿ ವಿಷಯನೋ, ಅವನ ಎದೆ ಸೀಳಿದ್ರೆ ನುಣದ ಕಾಲ್ ತುದಿನೇ ಅಷ್ಟು ರಕ್ತ ಇಲ್ಲ. ಇವನ್ ಎದುರಾಳಿ ಆ ಯುವಕ ಕೂಡ ಅಷ್ಟೊಂದು ಕ್ರೂರಿಯಾಗಿ ಕಾಣಿಸಲ್ಲಪ್ಪ. ಓ ಯಜಮಾನಿ ಮೋರಿ ಪಕ್ಕ ಸಿಗುವುದು ಪೂರಿ ಪಾನಿ. ಏಯ್ ಕೇಳ್ರೋ, ಇಲ್ಲಿ ನಿಮ್ಗೆ ಹೊಟ್ಟೆ ಬಿರಿಯೋರ್ ನಗ್ಬೇಕು ಅಂತ ಆಸೆ ಇದ್ರೆ ಕೂಡ ನನ್ನ ಜೊತೆ ಹೊರಡಿ. ಪತ್ರದಲ್ಲಿರೋ ಮಾತು ನಂಬಿ ಮಾಲುವಲ್ಲಿ ಹಳದಿ ಕಾಲ್ಚಿರೋ ತೊಟ್ಟು ಕುಲ್ಗೇಟ್ ವೇಷದಲ್ಲಿ ಬರ್ತಾ ಇದ್ದಾನೆ. ಮೊಣಕಾಲಿಗೆ ಅಡ್ಡ ಪಟ್ಟಿ ಕಟ್ಕೊಂಡಿದ್ದಾನ. ಅವನನ್ನು ಹೊಂದಿಸೋಕೆ ನಾನು ಎಸ್ತಿತ್ ಕಾಗದಲ್ಲಿ ಏನೇನಿತ್ತೋ ಎಲ್ಲವನ್ನು ಚಾಚು ತಪ್ಪನೆ ಮಾಡಿದ್ದಾನೆ. ನಮ್ಮ ಯಜಮಾನಿ ಖಂಡಿತ ಅವನಿಗೆ ಗ್ರಹಚಾರ ಬಿಡಿಸ್ತಾಳೆ. ನಡೀರಿ ಮತ್ತೆ ಮಜಾ ನೋಡೋಣ. ಆಂಟೋನಿಯೋ, ನನ್ನಿಂದ ನಿಮಗೆ ಬೇಜಾರಾಗೋದು ಬೇಡ. ದಯವಿಟ್ಟು ನನ್ನ ಹಿಂಬಾಲಿಸಬೇಡಿ. ನಾನು ನಿಮಗೋಸ್ಕರ ಸಹಾಯ ಮಾಡಲು ಬಂದಿದ್ದೇನೆ. ಈ ಊರಿನ ಸ್ವರೂಪವನ್ನು ಹೋಗಿ ನೋಡೋಣವಾ? ಈ ಊರು ಬೀದಿಯಲ್ಲಿ ಓಡಾಡುವುದು ನನಗೆ ತುಂಬಾ ಅಪಾಯಕರ. ಹಿಂದೊಮ್ಮೆ ಯುದ್ಧದಲ್ಲಿ ಕೌಂಟನ ಹಡಗುಗಳ ವಿರುದ್ಧ ಹೋರಾಡಿದ್ದೆ. ನನ್ನನ್ನು ಬಂಧಿಸಿದರೆ ಕಷ್ಟ. ಹಾಗಿದ್ರೆ ಜನರಿಗೆ ಕಾಣುವಂತೆ ಓಡಾಡದಿರಿ. ತೆಗೆದುಕೊಳ್ಳಿ ಈ ಹಣದ ಚೀಲವನ್ನು. ಊರ ಹೊರಗೆ ಛತ್ರದಲ್ಲಿ ನಿಮ್ಮ ಊಟಕ್ಕೆ ಮತ್ತು ಉಳಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. 1 ಗಂಟೆಯ ತನಕ ಹಣದ ಚೀಲದ ಸಹಿತ ತಮ್ಮಿಂದ ಬೇರಾಗಿ ತಿರುಗಾಡಿ ಬರುತ್ತೇನೆ. ನೀವಿನ್ನು ಹೊರಡಿ. ಸಿಸೇರಿಯನ ಬರ ಹೇಳಿದ್ದೇನೆ. ಬರಲು ಅವರು ಒಪ್ಪಿದ್ದಾರೆ. ಏನು ಕೊಡಲಿ ಅವರಿಗೆ? ಹೌದು, ಮಾಲ್ವಳ್ಳಿಯಲ್ಲಿದ್ದಾರೆ. ಅವರ ನಡೆ ಗಂಭೀರ, ತುಂಬಾ ನಯ. ನನ್ನಂಥ ದುರಾದೃಷ್ಟವಂತಳಿಗೆ ಸೇವೆ ಮಾಡಲು ತಕ್ಕ ನೌಕರ. ಎಲ್ಲಿದ್ದಾರೆ ಅವರೀಗ? ಬರ್ತಿದ್ದಾರೆ ಅಮ್ಮ. ಅವರ ರೀತಿ ವಿಚಿತ್ರವಾಗಿದೆ. ಏನೋ ದೆವ್ವ ಅಂಟಿಕೊಂಡಿರೋ ಕಾಣ್ತಾರೆ. ಯಾಕೆ ಮೌರಿಸ್, ಏನು ವಿಷಯ? ಏನಾದರೂ ಅಸಂಬದ್ಧವಾಗಿ ಮಾತಾಡ್ತಾರಾ?
ಇಲ್ಲಮ್ಮ, ಸದಾ ನಗ್ತಾರೆ. ಅವರು ಬಂದಾಗ ನಿಮ್ಮ ಹತ್ತಿರ ಯಾರಾದರೂ ಕಾವಲಿರೋದು ಉತ್ತಮ. ಅವರ ಬುದ್ಧಿ ಕೆಟ್ಟಿದೆ, ಅದರಲ್ಲಿ ಅನುಮಾನವೇ ಇಲ್ಲ. ಹೋಗಿ ಕರಿ ಅವರನ್ನ. ದುಃಖ ಸಂತೋಷಗಳ ಹುಚ್ಚು ಸಮನಾದಲ್ಲಿ ನಾನು ಕೂಡ ಹುಚ್ಚಿಯೇ. ಹೇಗಿದ್ದೀರಾ ಮಾಲ್ವಲ್ಯೋ? ಪ್ರಿಯೇ ದೇವಿ, ಯಾಕೆ ಹೀಗೆ ನಗ್ತಿದ್ದೀರಲ್ಲ? ಗಂಭೀರ ಸಂದರ್ಭವೊಂದರ ಸಂಬಂಧದಲ್ಲಿ ನಿಮ್ಮನ್ನು ಕರೆಸಿದ್ದು. ಗಂಭೀರವೇ ಯಜಮಾನಿ, ಖಂಡಿತ ಗಂಭೀರವಾಗಿರಬಲ್ಲೆ. ಆದರೆ ಕಾಲಿಗೆ ಕಟ್ಟಿರೋ ಅಡ್ಡಪಟ್ಟಿ ಕೊಂಚ ಒತ್ತುತ್ತಾ ಇದೆ. ಅದರಿಂದ ಒಬ್ಬರಿಗೆ ಸಂತೋಷ ಆಗೋದಾದ್ರೆ ಸರಿ. ಯಾಕೆ ಹೇಗಿದ್ದೀರಾ? ಆರೋಗ್ಯ ತಾನೆ? ಪತ್ರ ನನ್ನ ಕೈಗೆ ಬಂತು. ಅಪ್ಪಣೆಯನ್ನು ನಡೆಸ್ತೇನೆ. ಯಜಮಾನಿಯವರ ಮುದ್ದಾದ ಹಸ್ತಾಕ್ಷರ ನನಗೆ ಗೊತ್ತು. ಹೋಗಿ ಸ್ವಲ್ಪ ಮಲ್ಕೋತೀರಾ ಮಾಲ್ವಲ್ಯೋ? ಮಲಗೋದೆ ಪ್ರಿಯೆ, ಅಗತ್ಯವಾಗಿ ನಿನ್ನ ಬಳಿಯೇ ಬರುತ್ತೇನೆ. ಅಪ್ಪ, ಯಾಕೆ ಹೀಗೆ ನಗ್ತಿದ್ದೀರಾ? ನೀನು ಅಂತಸ್ತಿಗೆ ಹೆದರಬೇಕಾಗಿಲ್ಲ. ಆಹಾ, ಬರೆದಿದ್ದು ಎಷ್ಟು ಚೆನ್ನಾಗಿದೆ. ಹೇಗಿದ್ದೀರಿ ಮಾಲ್ವಲಿಯೋ? ಓಹೋ, ನೀನ ಕೇಳೋನು? ಈ ಕೋಗಿಲೆ ಕಾಗೆ ಉತ್ತರ ಕೊಡ್ಬೇಕಾ? ಯಾಕೆ ಹೀಗೆ ಯಜಮಾನಿ ಮುಂದೆ ಹುಚ್ಚುದೇರದಿಂದ ಮಾತಾಡ್ತಾ ಇದ್ದೀರಿ? ನೀನು ಅಂತಸ್ತಿಗೆ ಹೆದರಬೇಕಾಗಿಲ್ಲ. ಆಹಾ, ಬರೆದಿದ್ದು ಎಷ್ಟು ಚೆನ್ನಾಗಿದೆ. ಏನ್ ಹೇಳ್ತಿದ್ದೀರಾ ಮಾಲ್ವಲ್ಯೋ? ಕೆಲವರು ಹುಟ್ಟುವಾಗಲೇ ಹಿರಿತನವನ್ನು ಪಡಿತಾರೆ, ಕೆಲವರು ಹಿರಿತನವನ್ನ ಸಾಧಿಸುತ್ತಾರೆ. ಏನಿದರ ಅರ್ಥ? ಮತ್ತೆ ಕೆಲವರಿಗೆ ಹಿರಿತನ ತಾನಾಗೆ ಒಲಿದು ಬರುತ್ತೆ. ದೇವರು ನಿಮ್ಮ ಅನಾರೋಗ್ಯನ ವಾಸಿ ಮಾಡ್ಲಿ. ನನ್ನ ಈ ಹಳದಿ ಬಣ್ಣದ ಕಾಲ್ಚೀಲನ ಮೆಚ್ಚಿದ್ದು ಯಾರು? ನೆನಪಿಸಿಕೋ. ಹಳದಿ ಕಾಲ್ಚೀಲನ? ನಾನು ಕಾಲಿಗೆ ಕಟ್ಟಿರೋ ಅಡ್ಡಪಟ್ಟಿನ ಇಷ್ಟಪಟ್ಟ ಹೆಣ್ಣು ಯಾರು? ನೆನಪಿಸಿಕೋ. ಅಯ್ಯೋ, ಇದು ಉರಿ ಬೇಸಿಗೆ ಕಾಮದ ಸನ್ನೆ ಅನಿಸುತ್ತೆ. ಅವ್ವ, ಕೌಂಟ್ ಆರ್ಸಿನ ಕಡೆಯಿಂದ ಇವಾಗ ವಾಪಸ್ ಬಂದಾರ. ಅವ್ರನ್ನ ಮತ್ತೆ ಕರ್ಕೊಂಬರ್ಬೇಕಂತ ಕಷ್ಟ ಆಯ್ತು. ನಿಮ್ಮ ಅಪ್ಪಣೆಗೆ ಅವ್ರು ಕಾಯಕತ್ತಾರ. ನಾನೇ ಅವರ ಹತ್ತಿರ ಬರ್ತೀನಿ. ಮೋರಿಸ್, ಇವರನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಟೋಬಿ ಮಾವ ಎಲ್ಲಿದ್ದಾರೆ? ನಮ್ಮ ಕಡೆಯ ಕೆಲವರಿಗೆ ಇವರನ್ನು ಗಮನ ಕೊಟ್ಟು ನೋಡ್ಕೋಬೇಕು ಅಂತ ಹೇಳಿ. ನನ್ನ ಆಸ್ತಿಯಲ್ಲಿ ಅರ್ಥ ಹೋದ್ರೂ ಚಿಂತೆ ಇಲ್ಲ, ಆದರೆ ಇವರಿಗೆ ಯಾವ ರೀತಿಯ ತೊಂದರೆ ಆಗದ ಹಾಗೆ ನೋಡ್ಕೋಬೇಕು. ಗೊತ್ತಾಯ್ತಾ? ಆಯ್ತಮ್ಮ. ನನ್ನ ಪ್ರಾಮುಖ್ಯತೆ ಎಷ್ಟು ಅಂತ ಗೊತ್ತಾಯ್ತಾ? ನನ್ನ ನೋಡ್ಕೋಬೇಕಾದವರು ಯಾರೋ ಊರಿಯವರಲ್ಲ, ಸರ್ ಟೋಬಿ. ಇದು ಕಾಗದದಲ್ಲಿ ಬರೆದಿರೋ ವಿಷಯಕ್ಕೆ ಸರಿಯಾಗಿ ಹೊಂದ್ಕೊಳ್ತಾ ಇದೆ. ಹೋಗುವಾಗ ಒಳ್ಳೆಯದನ್ನು ಇವ್ರನ್ನ ಗಮನ ಕೊಟ್ಟು ನೋಡ್ಕೋಬೇಕು ಅಂದಳಲ್ವಾ? ಅವನೆಲ್ಲಿದ್ದಾನೆ? ದೆವ್ವಗಳೆಲ್ಲ ಅವನೊಳಗೆ ಸೇರ್ಕೊಂಡಿದ್ರು ಪರವಾಗಿಲ್ಲ, ಅವನ್ನ ಮಾತಾಡ್ಸೇ ಬಿಡ್ತೀನಿ. ಇಲ್ಲೇ ಇದ್ದಾನೆ ಸ್ವಾಮಿ. ಹೇಗಿದ್ದೀರಿ ಯಜಮಾನ್ರೇ? ರಾಯರೇ, ಹೇಗಿದ್ದೀರಿ? ತೊಲಗಾಚೆ, ನಿನಗೋ ನನಗೋ ಯಾವ ಸಂಬಂಧನೂ ಇಲ್ಲ. ನಾನೀಗ ಏಕಾಂತದಲ್ಲಿದ್ದೇನೆ. ಮೊದಲು ಹೊರಗೆ ನಡಿ. ನೋಡಿದಿರಾ ಒಳಗೆ ಸೇರಿಕೊಂಡಿರೋ ದೆವ್ವ ಹೇಗೆ ಉಮ್ಮುದರಲ್ಲಿ ಮಾತಾಡುತ್ತೆ ಅಂತ? ನಾನು ಹೇಳಿಲ್ವಾ ಟೋಬಿ ಅವರೇ, ಇವ್ರ ಬಗ್ಗೆ ವಿಶೇಷ ಎಚ್ಚರ ವಹಿಸಬೇಕು ಅಂತ ನಮ್ಮ ಯಜಮಾನಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಓಹೋ, ಹೌದಾ? ನಿಧಾನ ನಿಧಾನ, ನಾವು ಇವನ್ನ ನಯವಾಗಿ ನೋಡ್ಕೊಬೇಕು. ಈಗಾಗಲೇ ಇವನ್ ಹುಚ್ಚಿರಿದೆ ಅಂತ ನನ್ನ ಸೊಸೆ ನಂಬಿದಾಳೆ. ಸುಮ್ಮನಿರಿ, ನಾನು ಒಬ್ಬನೇ ಮಾತಾಡ್ತೀನಿ. ಹೇಗಿದ್ದೀರಾ ಮಾಲ್ವಲಿಯೋ? ಆರೋಗ್ಯ ಹೇಗೆ? ಏನು ಮಾತಾಡ್ತಾ ಇದೆ ಅಂತ ನಿನಗೆ ಎಚ್ಚರಿಕೆ ಇದೆಯಾ? ನೋಡಿದ್ರಾ ದೆವ್ವನ ಬೈದ್ರೆ ಹೆಂಗ್ ಕೆರಳುತ್ತೆ ಅಂತ? ದೇವ್ರೇ, ಇವ್ರಿಗೆ ಯಾರು ಮಾಟ ಮಂತ್ರ ಮಾಡಿಸ್ತಾ ಸಾಕಪ್ಪ. ಸ್ವಲ್ಪ ತಾಳಿ, ಅವನ ವಿಷಯ ನನಗೆ ಬಿಟ್ಬಿಡಿ. ಹೋಗಿ ಹೋಗಿ ಎಲ್ಲರೂ ದೇಣ ಹಾಕೊಳ್ಳಿ. ನೀವೆಲ್ಲ ಕ್ಷುದ್ರ ಕ್ರಿಮಿಗಳು, ನಾನು ನಿಮ್ ತರ ಅಲ್ಲ. ಮೊದಲು ಹೊಳೆಯಲಿಲ್ಲ. ನಮ್ಮ ಉಪಾಯದ ಮದ್ದು ರಕ್ತಕ್ಕೆ ಹೋಗಿ ಸೇರಿದೆ, ಪರವಾಗಿಲ್ಲ. ಈಗ ಇವನಿಂದನೇ ನಡೀರಿ, ನಮ್ಮ ಉಪಾಯ ಪತ್ತೆಯಾಗಿ ಕೆಲಸ ಕೆಟ್ಟು ಹೋದಿತ್ತು. ಇವನ್ನ ಒಂದು ಕತ್ಲೆ ಕೋಣೆಲ್ ಕೂಡಾಕಿ ಕೈ ಕಾಲು ಬಿಟ್ಬಿಡೋಣ. ನನ್ ಸೊಸೆ ಇವನ್ ಗುಚ್ಚಿಡ್ತಿದೆ ಅಂತ ನಂಬಿದ್ದಾಳೆ. ನಡೀರಿ ನಡೀರಿ. ಆಯಾದ ಬೆಳಗಿಗೆ ಇನ್ನಷ್ಟು ಬಿಸಿ ಸುದೀಪ. ಇಲ್ಲಿದೆ ತಗೊಳ್ಳಿ ಸವಾಲಿನ ಪತ್ರ, ಓದ್ ನೋಡಿ ಉಪ್ಪು ಹುಳಿ ಖಾರ ಹೇಗ್ ಬಿದ್ದಿದೆ ಅಂತ.
ಅಷ್ಟೊಂದು ಮಸಾಲೆ ಹಾಕಿದೀಯನಪ್ಪ. ಬಿಡ್ತೀನ, ಅವನಿಗೆ ತಿಳಿಯುತ್ತೆ. ಇವಾಗ ಓದ್ ನೋಡಿ. ಲೋ ಹುಡುಗ, ನೀನೊಬ್ಬ ವಕ್ರ ವ್ಯಕ್ತಿ. ನಿನ್ನನ್ನು ಹೀಗೆ ಕರೆಯೋದಕ್ಕೆ ಕಾರಣ ಹೇಳಲ್ಲ. ನಿನ್ನ ಬಳಿ ಒಲವಿಯ ವಿಷ ವಿಶ್ವಾಸದಿಂದ ನಡ್ಕೊಳ್ತಾಳೆ. ನಾನು ಆ ಕಾರಣಕ್ಕೂ ಯುದ್ಧಕ್ಕೆ ಕರಿತಿಲ್ಲ. ನೀನು ಒಬ್ಬ ಪುಂಡನೋ ಪೋಖ್ರಿನೋ ಕೊಲ್ಲೋ ರೀತಿ ನನ್ನ ಕೊಲ್ತೀಯ ಅಂತನೂ ನಾನು ಕೇಳಲ್ಲ. ಇಲ್ಲಿ ಕೂಡ ನೀವು ಕೋಟದಲ್ಲಿ ಸಿಕ್ಕಿ ಬೀಳದಾಗ ಬರ್ದಿದ್ದೀರಪ್ಪ. ಬೇಸ್ ದೇವರು ನಮ್ಮಿಬ್ಬರಲ್ಲಿ ಒಬ್ಬರ ಆತ್ಮಕ್ಕೆ ಶಾಂತಿ ನೀಡಲಿ. ನಿಮ್ಮ ಬದ್ಧ ವೈರಿ ಸರ್ ಆಂಡ್ರ್ಯೂ. ಈ ಕಾಗ್ದನ ತಲುಪಿಸ್ತೀನಿ. ಅದಕ್ಕೆ ಒಳ್ಳೆ ಅವಕಾಶ ಸಿಗುವಾಗಿದೆ. ನಮ್ಮ ಯಜಮಾನಿ ಜೊತೆ ಅವನೇನೋ ಮಾತಾಡ್ತಾ ಇದ್ದಾನೆ, ಇನ್ನೇನು ವಾಪಸ್ ಬರ್ತಾನೆ. ಹೋಗಿ ಆಂಡ್ರ್ಯೂ, ಬಿಡಬೇಡಿ. ಆ ಮೂಲೆಲೆ ಅಮೀನಿನ ತರ ಕಾಯ್ತಾ ಇರಿ. ಕಣ್ಣಿಗೆ ಬೀಳ್ತಾ ಇದ್ದಾಗೇನೆ ಕತ್ತಿ ಇರಿ, ಸವಾಲು ಹಾಕಿ. ಸವಾಲು ಹಾಕೋದನ್ನ ನನಗೆ ಹೇಳ್ಕೊಡ್ಬೇಕಾ? ಈ ಕಾಗ್ದನ ನಾನು ಅವನಿಗೆ ಕೊಡಲ್ಲ. ಕೊಟ್ರೆ ಬರ್ದಿರೋ ಮಹಾ ದಡ್ಡ ಅಂತ ಅವನಿಗೆ ಗೊತ್ತಾಗೋಗುತ್ತೆ. ಮಾತಲ್ಲೇ ಕರೆ ಕಳಿಸ್ತೀನಿ. ಇಬ್ರು ಪರಸ್ಪರ ಕೆರಳಿ ಗುದ್ದಾಡ್ಬೇಕು. ಅಗೋ ಇವಕ್ಕ ನಿಮ್ ಸೊಸೆ ಜೊತೆ ಈ ಕಡೆನೆ ಬರ್ತಿದ್ದಾನೆಪ್ಪ. ಅವ್ನು ನೋಡೋರ್ಗು ತಾಳಿ, ಆಮೇಲೆ ಅವ್ನ ಹಿಂದೆನೆ ನಡೀರಿ. ಕಲ್ಲಿನಿಂದ ಆದ ಜಡ ಹೃದಯಕ್ಕೆ ಏನೇನೆಲ್ಲ ಪ್ರೀತಿ ಮಾತನ್ನು ಬರಿದೆ ತೋಡಿಕೊಂಡದ್ದಾಯ್ತು. ನಿಮ್ಮ ಪ್ರೇಮ ಆವೇಶದಂತದೆಯೇ ನಮ್ಮ ಪ್ರಭು ತಳೆದ ಪ್ರೀತಿಯೂ ಕೂಡ. ದಯವಿಟ್ಟು ನನಗಾಗಿ ರತ್ನವನ್ನು ಸ್ವೀಕರಿಸಿ ಬೇಡ ಎನ್ನದಿರಿ. ನಾಳೆ ಮತ್ತೆ ಇಲ್ಲಿಗೆ ಬನ್ನಿ. ನೀವು ನನ್ನಿಂದ ಬಯಸುವುದು ಏನಿದೆ ಎಂದು ತಿಳಿಸಿ. ಬೇರೆ ಇನ್ನೇನಿಲ್ಲ. ನನ್ನ ಪ್ರಭುವಿಗಾಗಿ ನಿಮ್ಮ ಅಂತರಾಳದ ಪ್ರೀತಿ ಅಷ್ಟೇ. ಈಗಾಗಲೇ ನಿಮಗೆ ಅರ್ಪಿಸಿದ ಹೃದಯವನ್ನು ಮತ್ತೆ ಅವರಿಗೆ ಕೊಡೋದು ಸರಿಯಾದ ನಡತೆಯೇ? ನನಗೆ ಕೊಟ್ಟದ್ದನ್ನು ನಾನು ಬಿಟ್ಟುಕೊಡುವೆನು. ಒಳ್ಳೆಯದು. ನಾಳೆ ಮತ್ತೆ ಮನೆಗೆ ಬನ್ನಿ. ಯಾರು ನಿಮ್ಗೆ ಒಳ್ಳೇದು ಮಾಡಲಿ ಸ್ವಾಮಿ. ನಿಮ್ಗೂ ಸಹ ಸ್ವಾಮಿ. ನಿಮ್ಮನ್ನು ರಕ್ಷಿಸಿಕೊಳ್ಳಲಿರೋ ಸಾಧನೆ ಏನಿದೆಯೋ ಅದನ್ನೆಲ್ಲ ಈಗ ಬಳಸಿ. ಆ ವ್ಯಕ್ತಿಗೆ ಮಾಡಿರೋ ಅನ್ಯಾಯ ಎಂಥದ್ದು ನನಗೆ ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿ ತುಂಬಾ ಜಿದ್ದಿನಿಂದ ಬೇಟನಾಯ್ತರ ಮೂಲೆಯಲ್ಲೇ ಕಾಯ್ತಿದ್ದಾನೆ. ಸ್ವಾಮಿ, ನೀವು ನನ್ನನ್ನ ಬೇರೆ ಯಾರೋ ಅಂತ ತಪ್ಪು ತಿಳಿದಿದ್ದೀರಾ ಅನ್ಸುತ್ತೆ. ನನಗೆ ಯಾರ ಜೊತೆನೂ ಯಾವ ಜಗಳನೂ ಇಲ್ಲ. ಹಾಗೇನಾದ್ರೂ ಇದ್ರೆ ನಾನು ಮನೆ ಒಳಗಡೆ ಹೋಗಿ ಯಜಮಾನಿ ಹತ್ರ ರಕ್ಷಣೆ ಕೊಡಿ ಅಂತ ಕೇಳ್ತೀನಿ. ನಾನೇನು ಹೋರಾಟಗಾರ ಅಲ್ಲ ಸ್ವಾಮಿ. ನೀವು ಮನೆ ಒಳಗೆ ಹೋಗೋದಾದ್ರೆ ನನ್ನ ಜೊತೆ ಹೋರಾಡ್ಬೇಕಾಗುತ್ತೆ. ಅಯ್ಯೋ ಸ್ವಾಮಿ, ಆ ನಿಮ್ಮ ನೈಟ್ ಇದಾರಲ್ಲ, ಅವ್ರಿಗೆ ನನ್ನಿಂದ ಏನು ಅನ್ಯಾಯ ಆಗಿದೆ ಅಂತ ಸ್ವಲ್ಪ ಕೇಳ್ತೀರೇ? ಆಗ್ಬೋದು. ಅಯ್ಯ ಫೆಬಿಯನ್, ನಾನು ಬರೋವರೆಗೂ ಇಲ್ಲೇ ಇರಿ. ಏನ್ ವಿಷಯ ಅಂತ ತಮ್ಗೇನಾದ್ರು ಗೊತ್ತೇ? ಆ ನೈಟ್ಗೆ ನಿಮ್ಮನ್ನು ಕೊಳ್ಳುವಷ್ಟು ರೋಷ ಇದೆಪ್ಪ. ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲಪ್ಪ. ಅಯ್ಯೋ ಸ್ವಾಮಿ, ಅವ್ರು ಯಾವ ತರದ ಮನುಷ್ಯರು ಅಂತ ಸ್ವಲ್ಪ ಹೇಳ್ತೀರೇ? ಈ ದೇಶದಲ್ಲಿ ಅವನಷ್ಟು ಕ್ರೂರಿ, ಚಾಣಾಕ್ಷ, ಅಪಾಯಕಾರಿ ಇನ್ನೊಬ್ಬ ಇಲ್ಲ ಅನ್ಸುತ್ತೆಪ್ಪ. ನೀವಿಬ್ರು ನನ್ನ ಜೊತೆ ಬರೋದಾದ್ರೆ ನಾನು ನಿಮ್ಮಿಬ್ರಿಗೂ ರಾಜಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿಪ್ಪ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಏನಪ್ಪ ಆಂಡ್ರ್ಯೂ, ಆತ ಪಿಸಾಚಿ ಅನ್ನೋಷ್ಟು ಬಲವಾಗಿದ್ದಾನೆ. ಹೌದಾ? ಹಾಗಿದ್ರೆ ಅವನೆಲ್ಲ ಹೋಗ್ಲಿ, ನಾನು ಅವನ ತಂಟೆಗೆ ಹೋಗಲ್ಲಪ್ಪ. ಅದು ಸರಿ, ಆದ್ರೆ ಅವ್ನು ಬಿಡೋ ತರ ಕಾಣಿಸ್ತಿಲ್ಲ. ಆ ಫೆಬಿಯನ್ನು ತುಂಬಾ ಹೊತ್ತು ತಡೆಯಲ್ಲ ಅನ್ಸುತ್ತೆ. ಹೌದಾ? ಅವನಿಗೆ ಕಾಲ್ಗ ಕೈ ಬಿಡೋಗಿದ್ರೆ ನಾನು ನನ್ನ ಕಂದು ಬಣ್ಣದ ಬಾರಿ ಕುದುರೆ ಕೊಡ್ತೀನಪ್ಪ. ಸರಿ ಸರಿ, ಇದನ್ನ ತಿಳಿಸ್ತೀನಿ. ನೀವು ಇಲ್ಲೇ ನಿಂತಿರಿ, ನೋಡೋದಕ್ಕೆ ಧೀರರಾಗಿ ಇರಿ. ಇವನ್ ಮೇಲೆ ಸವಾರಿ ಮಾಡ್ದಂಗೆ ಇವನ್ ಕುದುರೆ ಮೇಲೂ ಸವಾರಿ ಮಾಡ್ತೀನಿ. ಕಾಳಗ ನಿಲ್ಸೋಕೆ ಕುದುರೆ ಕೊಟ್ಟಿದ್ದಾನೆ. ಆ ಯುವಕ ಪ್ರತ್ಯಕ್ಷ ಯಮ ಅಂತ ನಂಬುವಾಗ ಮಾಡಿದೀನಿ. ಈ ಯುವಕನು ಹಾಗೆಪ್ಪ, ಆಂಡ್ರೋಗೆ ಎದುರ್ಕೊಂಡಿದ್ದಾನೆ. ಕಾಡೆ ಅಟ್ಟಿಸ್ಕೊಂಡು ಬಂದವರಾಗೆ ಬೆಳೆಸ್ಕೊಂಡಿದ್ದಾನೆ, ನಡಕ್ತಿದ್ದಾನೆಪ್ಪ. ಬನ್ನಿ ಬನ್ನಿ, ಬೇರೆ ಪರಿಹಾರನೇ ಇಲ್ಲ ಸ್ವಾಮಿ. ತಮ್ಮ ಪ್ರತಿಜ್ಞಾ ಪರವಾಗಾದ್ರೂ 1 ವರ್ಷ ಕಾಳಗ ಮಾಡ್ಲೇಬೇಕಂತೆ. ಹೌದು ಹೌದು. ಅಯ್ಯೋ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನು ಎಷ್ಟು ಮಟ್ಟಿನ ಗಂಡಸು ಅಂತ ಎಲ್ರಿಗೂ ತಿಳಿದೋಗ್ಬಿಡುತ್ತೆ. ನಿಮಗೆ ಆ ಯುವಕನಿಂದ ತೊಂದರೆ ಇದೆ ಅನ್ಸಿದ್ರೆ ನೀವೇ ಹಿಂದೆ ಸರಿದು ಬಿಡಿಪ್ಪ. ಇರಿ, ನಾನು ಆಂಡ್ರ್ಯೂ ಹತ್ರ ಮಾತಾಡ್ಕೊಂಡ್ ಬರ್ತೀನಿ.
ಆಂಡ್ರ್ಯೂ ಬನ್ನಿಪ್ಪ. ಥು, 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 ಥು. ಈ ಫೆಬಿಯನ್ ಜೊತೆ ಸೇರಿ ಸೇರಿ ಮಾತೆಲ್ಲ ಹಾಗೆ ಆಗಿದೆ. ಆಂಡ್ರ್ಯೂ ಬನ್ನಿ. ಅಯ್ಯೋ ಬನ್ನಿ ಆಂಡ್ರ್ಯೂ. ಬೇರೆ ಪರಿಹಾರನೇ ಇಲ್ಲ ಆಂಡ್ರ್ಯೂ. ತಮ್ಮ ಮರ್ಯಾದೆ ಪರವಾಗಾದ್ರೂ 1 ವರ್ಷ ಕಳೆದ ಮಾಡ್ಲೇಬೇಕಂತೆ. ನಿಮ್ಗೇನು ಏಟಾಗ್ದಾಗೆ ನೋಡ್ಕೋತಾರಂತೆ. ದೇವ್ರೇ ಆತ ಪ್ರಮಾಣ ಮುರಿದಿರ್ಲಿಪ್ಪ, ದೇವ್ರೇ ಕಾಪಾಡಪ್ಪ. ಟೋಬಿ ಅವ್ರೆ, ಯಾವುದಕ್ಕೂ ನಾನು ಹಿಂದೆ ಬನ್ನಿ ಧೈರ್ಯಕ್ಕೆ. ಅಯ್ಯೋ ಬನ್ನಿ ಆಂಡ್ರ್ಯೂ. ನನಗಿದ್ಯಾವುದೂ ಇಷ್ಟವಿಲ್ಲ. ನನಗೂ ಇಷ್ಟ ಇಲ್ಲ. ನೀವು ಅವನ ಜೊತೆ ಯುದ್ಧ ಮಾಡ್ಬೇಕಲ್ಲ, ನನ್ನ ಜೊತೆ ಮಾಡಬೇಕು. ರೀ ಟೋಬಿ, ಸ್ವಲ್ಪ ತಡಿ. ಅಲ್ಲಿ ನೋಡಿ, ನಗರ ರಕ್ಷಕರು ಬರ್ತಿದ್ದಾರೆ, ಬನ್ನಿ. ಇವನೇ ಆ ಮನುಷ್ಯ. ಡ್ಯೂಕ್ ಆಸಿನೋ ಅವರ ಆದೇಶ ಮೇರೆಗೆ ನಿಮ್ಮನ್ನು ಬಂಧಿಸಿದ್ದೇನೆ. ನನ್ನನ್ನ ಬೇರೆ ಯಾರು ವ್ಯಕ್ತಿ ಅಂತ ತಪ್ಪು ತಿಳಿದಿದ್ದೀರಾ? ನಿಮ್ಮ ಮುಖವನ್ನು ನಾನು ಚೆನ್ನಾಗಿ ಬಲ್ಲೆ. ಬಿಟ್ಬಿಡಿ, ನನ್ನ ಬಿಟ್ಬಿಡ್ರು. ಸೆಬಾಸ್ಟಿಯನ್, ನಾನು ನಿಮ್ಮನ್ನ ಹುಡುಕ್ತಾ ಬಂದೆ. ಅದು ಹೀಗಾಯ್ತು. ನಿಮ್ಗೆ ಕೊಟ್ಟಿದ್ದ ಹಣದ ಆ ಚೀಲವನ್ನು ಹಿಂದಕ್ಕೆ ಕೊಡ್ತೀರಾ? ಏಯ್ ನಡಿ ಹೋಗೋಣ. ದಯವಿಟ್ಟು ಆ ಹಣದಲ್ಲಿ ನನಗೂ ಸ್ವಲ್ಪ ಕೊಡಿ. ಯಾವ ಹಣ ಸ್ವಾಮಿ? ನೀವ್ ಯಾರನ್ನೋದೇ ನನಗೆ ಗೊತ್ತಿಲ್ಲ. ಹೋಗ್ಲಿ, ಇವಾಗ ನೀವ್ ನನ್ನ ಮೇಲೆ ತೋರಿಸಿದ ಕರುಣೆಗೋಸ್ಕರ ನನ್ನ ಹತ್ರ ಇರೋ ಹಣದಲ್ಲೇ ಸ್ವಲ್ಪ ಕೊಡ್ತೀನಿ, ಸರಿನಾ? ಇದ್ದಕ್ಕಿದ್ದಂತೆ ಈಗ ಪರಿಚಯವಿಲ್ಲ ಅಂತೀರಾ? ನಿಮಗೆ ಮಾಡಿದ ಸಹಾಯಕ್ಕೆ ಸ್ವಲ್ಪನಾದ್ರೂ ಕರುಣೆ ಬೇಡವಾ? ನನಗೆ ನೆನಪಿಲ್ಲ ಸ್ವಾಮಿ, ತಾವು ಮಾಡಿದ ಯಾವ ಉಪಕಾರವು. ಅಯ್ಯೋ ದೇವರೇ. ಏಯ್ ನಡಿಯೋ. ನಿಜವಾಗೂ ಊಹೆಯೇ? ಆ ನನ್ನ ಪ್ರಿಯ ಅಣ್ಣನೆಂದೇ ತಿಳಿದರೋ ಏನೋ. ಸೆಬಾಸ್ಟಿಯನ್ ಎಂದು ಕರೆದರಲ್ಲವೇ ಆತ? ನಾನು ನನ್ನ ಅಣ್ಣನಂತೆಯೇ ಕಾಣುತ್ತಿರಬೇಕು. ಈತ ಒಬ್ಬ ಸುಳ್ಳು ಹೇಳೋ ಶೂದ್ರ ಯುವಕ, ಮೊಲಕ್ಕಿಂತ ಪುಕ್ಲ ಸ್ವಾಮಿ. ಸ್ನೇಹಿತ ಕಷ್ಟದಲ್ಲಿದ್ರು ಕೈ ಬಿಟ್ಟ. ಪುಕ್ಕ ಅಂದ್ರೆ ಪುಕ್ಕ, ನಿಷ್ಠಾವಂತ ಪುಕ್ಕಪ್ಪ, ಅಕ್ಕಿ ಪುಕ್ಕ. ದೇವರ ಕೃಪೆ ಇದ್ರೆ ಅವನಿಂದೇನೆ ಹೋಗಿ ಚಚ್ಚಿ ಬಿಡ್ತೀನಿ. ಹೋಗಿ. ನಿಮ್ಮನ್ನ ಕರೆಯಾಕ್ ನನ್ನ ಕಳ್ಸಲ್ಲ ಅಂತ ನಂಬಿಸ್ತೀರಿ? ನಡಿ ನಡಿ, ನೀನೊಬ್ಬ ಜಡ್ಡ, ನನಗೆ ನಿನ್ನ ಸವಾಸವೇ ಬೇಡ. ಇರ್ಲಿ ಬಿಡ್ರಿ, ಚೆನ್ನಾಗಿ ಪಟ್ಟು ಹಿಡಿತೀರಿ. ನೀವು ಯಾರ ನನ್ಗೆ ಗೊತ್ತೇ ಇಲ್ಲ. ನಿಮ್ ಜೊತೆ ಮಾತಾಡಕ್ ನಮ್ಮ ಯಜಮಾನಿ ನನ್ನ ಕಳ್ಸೇ ಇಲ್ಲ. ನಿಮ್ಮ ಹೆಸರು ಶಿಷ್ಯರಿನೂ ಅಲ್ಲ, ಇದು ನನ್ನ ಮೂಗು ಅಲ್ಲ. ಈ ಅಸಂಬದ್ಧ ಮಾತನ್ನ ಇನ್ನೆಲ್ಲಾದರೂ ಹೋದ್ರು, ಈವರೆಗೆ ನೀ ನನ್ನ ಕಂಡಿದ್ದೇ ಇಲ್ಲ. ನಮ್ಮ ಯಜಮಾನಿ ನಾ ಏನಂತ ತಿಳಿಸ್ಲಿ? ತಾವ್ ಮನಿ ಬರಿಂದ ಓದರ್ಲೇನಾ? ಅಯ್ಯ ದಟ್ ಪುರಂದರ, ದಯವಿಟ್ಟು ತೊಲಗೋ. ಇನ್ನು ಇಲ್ಲೇ ನಿಂತ್ರೆ ಬೇರೆ ರೀತಿ ಬಕ್ಷಿಸ್ಕೊಡ್ಬೇಕಾಗುತ್ತೆ. ಹೋಗಿ ಆಂಡ್ರ್ಯೂ, ಅವನಲ್ಲೇ ಇದ್ದಾನೆ. ಏನ್ ಮಾಡೋದು ಇವಾಗ? ಅಯ್ಯೋ ಹೋಗಿ. ನಮ್ಮ ಯಜಮಾನಿ ಸಿಕ್ಕಿದ್ಯಾ? ತಗೋ. ನಾನು ಇದನ್ನೆಲ್ಲ ಕಲ್ತೇ ಇಲ್ಲ. ಇವ್ ನಡೆದ ತಿರುಗಿಸ್ತಾನೆ ಇದ್ದಾನೆ. ಟೋಬಿ ಬಂದ್ ಕಾಪಾಡೆ. ನಿಲ್ಸಿ ಸ್ವಾಮಿ, ಇಲ್ಲ ನಿಮ್ ತಲೆ ಮನೆ ಈಚೆ ಹಾಕ್ತೀನಿ. ನಿಮ್ ತಲೆಯಿಂದ 2 ಅಂಶ ರಕ್ತ ಚೆಲ್ಲಬೇಕು. ಟೋಬಿ, ನಿಲ್ಸು. ಮೊದಲು ತಗೋರಿಂದ. ಸಿಸೇರಿಯೋ, ಬನ್ನಿ ಕೂತ್ಕೊಳ್ಳಿ. ನೋಯದಿರಿ ಪ್ರಿಯ ಸಿಸೇರಿಯೋ, ನಿಮ್ಮ ನೆಮ್ಮದಿಯನ್ನು ಕಲಕಿದ್ದ ಇಂಥ ಕ್ರೂರ ಹೊಲಸು ನಡತೆಗಳನ್ನು ನೀವು ನಿಯಂತ್ರಿಸಬೇಕಾದದ್ದು ವಿವೇಕದಿಂದಲೇ ಹೊರತು ಉದ್ರೇಕದಿಂದಲ್ಲ. ನನ್ನೊಡೆ ನಮ್ಮ ಮನೆಗೆ ಬನ್ನಿರಿ, ಇಲ್ಲ ಎನ್ನದಿರಿ. ಏನು ಸವಿ ಮಾತಿದು? ನನಗೆ ಭ್ರಮೆಯೋ ಅಥವಾ ಇದೆಲ್ಲ ಬರೀ ಕನಸು? ಬೇಡುವೆನು ನಿಮ್ಮನ್ನ, ದಯವಿಟ್ಟು ಬನ್ನಿ. ನನ್ನ ಮಾತನ್ನೀಗ ಕೇಳುವಿರಿ ತಾನೇ? ಕೇಳುತ್ತೇನೆ ದೇವಿ. ಬಂದ
ಎನ್ನಲೆ ಗೆಳೆಯ ಎನ್ನಲೆ ಕದ್ದಿಹನು ಹೃದಯವನ್ನು ಆ ಬೆರಗು ಕನ್ನಲೆ ಕದ್ದಿಹನು ಹೃದಯವನ್ನು ಆ ಬೆರಗು ಕನ್ನಲೆ ಬಂದಾನೋ ಬಂದಾನೋ ಕನ್ನಿಯ ಬಂದಾನೋ ಬಂದಾನೋ ಯಾರಾದ್ರೂ ಇದ್ದೀರಾ? ಇಲ್ಲಿ ಯಾರಾದ್ರೂ ಇದ್ದೀರಾ? ನನ್ನ ಈ ಗೌರವದ ಕತ್ಲೆಯಲ್ಲಿ ತಳ್ಳಿ ಎಲ್ಲರೂ ಎಲ್ಲಿಗೆ ಹೋದ್ರಿ? ಯಾವ ಮನುಷ್ಯನಿಗೂ ಇಂಥ ಅನ್ಯಾಯ ಆಗಿಲ್ಲ. ನನಗೆ ಹುಚ್ಚು ಅಂತ ತಿಳ್ಕೊಬೇಡಿ. ಇವರೆಲ್ಲ ಸೇರಿ ನನ್ನ ಈ ಕತ್ಲೆಯಲ್ಲಿ ತಳ್ಳಿಬಿಟ್ಟಿದ್ದಾರೆ. ಯಾರದು ಯಾರದು? ನಿಮ್ ವಿಷಯಕ್ಕೆ ಯಜಮಾನಿ ಯಾಕೆ ಇಷ್ಟೊಂದು ನಿರ್ಧಾರ ಆಗ್ಯಾರ? ಓ ನಕಲಿ, ನೋಡು ನನ್ನ ಹೇಗೆ ಇಲ್ಲಿ ಒಂದು ಪದಾರ್ಥದ ಹಾಗೆ ಎಸ್ದು ಹೋಗಿದ್ದಾರೆ. ಈ ಕತ್ಲೆಯಲ್ಲಿ ನನ್ನ ತಲೆ ಕೆಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯೋಚಿಸ್ ಮಾತಾಡ್ರಿ ಸ್ವಾಮಿ, ಇಲ್ಲ ಕೇಳಿಸ್ಕೊಂಡ್ಬಿಡ್ತಾರ. ನಾನು ನೆಟ್ಟಿಗೆ ಇದ್ದೀನಿ ಕಣಪ್ಪ. ದಯವಿಟ್ಟು ನನಗೆ ಮಸಿ ಕಾಗದ ಮತ್ತೆ ದೀಪ ತಂದು ಕೊಡ್ತೀಯಾ? ನಾನು ಯಜಮಾನಿ ಬರೆಯೋ ಪತ್ರನ ಅವರಿಗೆ ತಲುಪಿಸ್ಕೊಡು. ಒಂದು ಪತ್ರ ತಲುಪಿಸಿದಕ್ಕೆ ಹಿಂದೆ ಬೇರೆ ಯಾರಿಗೂ ಆಗದಷ್ಟು ಪ್ರಯೋಜನ ನಿನಗಾಗುತ್ತೆ ಕಣಪ್ಪ. ಆಗ್ಲಿ ತಂದ್ಕೊಡ್ತೀನಿ, ಆದ್ರ ನಿಜ ಹೇಳ್ರಿ, ನಿಮ್ ಕರೆಗೆ ಹುಚ್ಚಿಡ್ತಿರ್ಲಿಲ್ರಿ? ಅಯ್ಯೋ ನನ್ನ ನಂಬಪ್ಪ, ನನಗೆ ಹುಚ್ಚೇನು ಹಿಡ್ದಿಲ್ಲ. ನಾನು ನಿಜಾನೇ ಹೇಳ್ತಾ ಇರೋದು. ನಕಲಿ, ದಯವಿಟ್ಟು ಒಂದು ಸಹಾಯ ಮಾಡು. ನಕಲಿ ನಕಲಿ, ಓ ನಕಲಿ. ಏನೋ ಬೆರಗಿನ ಭಾವ ಹೀಗೆ ನನ್ನನ್ನು ಸುತ್ತುವರೆದಿದೆ. ಆದರೂ ಇದು ಭ್ರಮೆಯಲ್ಲ. ಆಂಟೋನಿಯೋ ಇಲ್ಲಿ ಊರ ಹೊರಗಿನ ಛತ್ರದಲ್ಲಿಯೂ ಸಿಗಲಿಲ್ಲ ನನಗೆ. ಬುದ್ಧಿಯ ಜೊತೆ ಗುದ್ದಾಡಿದೆ ಈ ಹೃದಯ. ನನ್ನ ಕಣ್ಣನ್ನು ನಾನೇ ನಂಬದಂತಾಗಿದೆ. ನಾನೇ ಹುಚ್ಚನೋ ಅಥವಾ ಆ ಯುವತಿ ಹುಚ್ಚಳು ಏನು ತಿಳಿಯಲು. ಹೋಗೋ, ಅವಳೇ ಬಂದಳು. ಆತುರ ಪಟ್ಟೆನೆಂದು ನನ್ನನ್ನು ನಿಂದಿಸಬೇಡಿ. ನಿಮಗೆ ಒಪ್ಪಿಗೆ ಇದ್ದರೆ ನನ್ನ ಜೊತೆ ಹಾಗೂ ಪಾದ್ರಿಗಳ ಜೊತೆ ದೇವಾಲಯಕ್ಕೆ ಬನ್ನಿ. ಆತಂಕದ ಸಂದೇಹದಿಂದ ತೋಯುತ್ತಿರುವ ನನ್ನ ಹೃದಯಕ್ಕೆ ಆವಾಗ ನೆಮ್ಮದಿ ಸಿಗುವುದು. ನಮ್ಮ ಘನತೆಗೆ ತಕ್ಕ ರೀತಿಯಲ್ಲಿ ಈ ವಿವಾಹೋತ್ಸವವನ್ನು ಆಚರಿಸೋಣವಂತೆ. ಏನು ಒಪ್ಪಿಗೆ ತಾನೆ? ನಿಮ್ಮ ಮತ್ತು ಈ ಪೂಜ್ಯ ವ್ಯಕ್ತಿಯ ಜೊತೆ ಬರುವೆ. ನಿಷ್ಠೆಯ ಪ್ರತಿಜ್ಞೆ ಮಾಡಿ ತಪ್ಪದೆ ಬಾಳುವೆ. ನಡೆಯಿರಿ, ಹೋಗೋಣ. ಓ ಪ್ರಭು ದೇವನೇ, ಇದು ಒಲಿವಿಯಾ ದೇವಿಯ ಆಸ್ಥಾನವೇ? ಹೌದು ಪ್ರಭು. ಪ್ರಭು, ನನ್ನನ್ನು ರಕ್ಷಿಸಿದವರು ಇಲ್ಲೇ ಬರುತ್ತಿದ್ದಾರೆ. ಬಿಟ್ಬಿಡ್ರೋ ನನ್ನ. ತುಂಬಾ ಚೆನ್ನಾಗಿ ನೆನಪಿದೆ ಇವನ ಮುಖ. ಕಾಳ್ಗದ ಹೊಗೆ ಕವಿದು ವಾಲ್ಕನ ಮುಖದಂತೆ ತೀರಾ ಕಪ್ಪಾಗಿತ್ತು. ಏನು ಸಮಾಚಾರ? ಪ್ರಭು, ಇವನೇ ಆಂಟೋನಿಯೋ ಎಂಬಾತ. ನಮ್ಮ ರಾಜ್ಯದ ಬೀದಿಗಳಲ್ಲಿ ನಾಚಿಕೆ ಬಿಟ್ಟು ಜಗಳ ಮಾಡುತ್ತಿರುವಾಗ ಸೆರೆ ಹಿಡಿದೆವು. ಈತ ನನಗೆ ಉಪಕಾರ ಮಾಡಿದವರು ಪ್ರಭು. ನನ್ನ ಪರವಾಗಿ ಏಕೋ ದ್ವಂದ್ವ ಕಾಳಗಕ್ಕೆ ಸಿದ್ಧರಾದರು. ಕೊನೆಗೆ ಏಕೋ ವಿಚಿತ್ರವಾಗಿ ಮಾತಾಡಿದರು. ಪ್ರಾಯಶಃ ತಪ್ಪು ಕಲ್ಪನೆ ಏನೋ ಇರಬೇಕು. ಎಲ್ಲವೋ ಚೋರ ನಾವಿಕ, ಯಾರನ್ನು ನೀನು ಶತ್ರುಗಳು ಮಾಡಿಕೊಂಡೆಯೋ ಅವರ ನಡುವೆ ಬಂದು ನಿಲ್ಲಲು ನಿನಗದೆಷ್ಟು ಧೈರ್ಯ? ಉದಾತ್ತ ಪ್ರಭು ಆರ್ಸಿನೋ, ನಿಮ್ಮ ಪಕ್ಕ ನಿಂತಿರುವ ಆ ಯುವಕನನ್ನು ಪ್ರಾಣದಾಸೆ ಬಿಟ್ಟು ಕಾಪಾಡಿದೆ. ಅವನ ಮೇಲೆ ಆಕ್ರಮಣ ನಡೆದಾಗ ರಕ್ಷಿಸಲು ಹೋಗಿ ಸೆರೆಯಾದವನು ನಾನು. ಈ ಯುವಕ ನಮ್ಮೂರಿಗೆ ಬಂದದ್ದು ಯಾವಾಗ? ಕಳೆದ 3 ತಿಂಗಳಿನಿಂದ ಅವನು ನನ್ನ ಜೊತೆ ಇದ್ದ. ಈ ಯುವಕ ಕಳೆದ 3 ತಿಂಗಳಿನಿಂದ ನಮ್ಮಲ್ಲೇ ಸೇವೆಯಲ್ಲಿದ್ದಾನೆ. ಅಗೋ, ಒಲಿವಿಯಾ ದೇವಿ ಬರುತ್ತಿದ್ದಾರೆ. ಇವನನ್ನು ಕೊಂಚ ಆಚೆ ಕರೆದೊಯ್ಯಿರಿ. ಆಹಾ, ಸ್ವರ್ಗವೇ ಧರೆಗೆ ಇಳಿದಂತಿದೆ. ಪ್ರಭು, ನಾನು ಒಪ್ಪದ ಅದೊಂದು ವಿಷಯ ಬಿಟ್ಟು ನಿಮಗೆ ಈ ಒಲಿವಿಯಾ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬಹುದು ಎನ್ನುವುದನ್ನು ತಿಳಿಸಿ. ಸಿಸೇರಿಯೋ, ನೀನು ನನಗಿಂತ ಮಾತನ್ನು ನಡೆಸಲಿಲ್ಲ. ದೇವಿ, ಮಾನ್ಯ ಒಲಿವಿಯಾ ದೇವಿ. ಒಂದು ಕ್ಷಣ ತಾಳಿ ಪ್ರಭು. ಏನು ಹೇಳುವಿರಿ ಸಿಸೇರಿಯೋ? ಇಲ್ಲ ದೇವಿ, ನನ್ನ ಪ್ರಭು ಏನೋ ಮಾತನಾಡಲಿದ್ದಾರೆ. ಇವಾಗ ಸುಮ್ಮನಿರುವುದು ನನ್ನ ಕರ್ತವ್ಯ. ಸೌಜನ್ಯವಿಲ್ಲದ ಹೆಣ್ಣೆ, ಪ್ರೇಮ ಮಂದಿರವನ್ನ ಅಪವಿತ್ರ ಮಾಡಿದೆ ನೀನು. ಇನ್ನೇನು ಮಾಡಲಿ? ನಿಮಗೆ ಇಷ್ಟವಾದದ್ದು ಏನಾದರೂ ಮಾಡಿ ಪ್ರಭು.
ಏನಾದರೂ ಮಾಡುವ ಮನಸ್ಸೊಂದು ಇದ್ದ ಪಕ್ಷಕ್ಕೆ ನಾನು ಪ್ರೀತಿಸುವ ವಸ್ತುವನ್ನೇ ಕೊಲ್ಲಬಹುದಿತ್ತು. ಒಂದು ಪಾರಿವಾಳ ಹೃದಯದಲ್ಲಿ ಅಡಗಿರುವ ಕಾಗೆ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ನನ್ನ ಪ್ರಿಯ ಕುರಿಮರಿಯನ್ನೇ ನಾಳೆ ಬಲಿ ಕೊಡುವೆನು. ಸಂತೋಷದಿಂದ ಇದಕ್ಕೆ ನಾನು ಒಪ್ಪುವೆನು ಪ್ರಭು. ನಿಮಗೆ ನೆಮ್ಮದಿ ತರಲು ನಾನು 1000 ಬಾರಿ ಸಾಯುವುದಕ್ಕೂ ಸಿದ್ಧ. ಎಲ್ಲಿ ಹೋಗಿವಿರಿ ಸಿಸೇರಿಯೋ? ನನ್ನ ಈ ಕಣ್ಣು ಜೀವಕ್ಕಿಂತ ಹೆಚ್ಚು ಯಾರನ್ನು ಪ್ರೀತಿಸುತ್ತಿರುವೆನೋ ಅಂತವರ ಹಿಂದೆ. ಅಯ್ಯೋ, ನಾ ಬೇಡವಾದನೆ, ಮೋಸ ಹೋದನೆ ನಾನು. ಸಿಸೇರಿಯೋ ಎಲ್ಲಿ ಇತ್ತವ? ನಿಮಗೆ ಮೋಸ ಮಾಡಿದವರು ಯಾರು ದೇವಿ? ನಿಮಗೆ ಯಾರು ಅನ್ಯಾಯ ಮಾಡಿದವರು ಹೇಳಿ? ಏನಿದು, ನಿಮ್ಮನ್ನು ನೀವೇ ಮರೆಯುವುದುಂಟೆ? ಯಾರಲ್ಲಿ? ಹೋಗಿ ಬೇಗನೆ ಪೂಜೆ ಪಾತ್ರೆಗಳನ್ನು ಇಲ್ಲಿಗೆ ಕರೆದು ತನ್ನಿ. ಸಿಸೇರಿಯೋ ಇತ್ತವ? ಯಾವ ಕಡೆ ಪ್ರಭು? ಸಿಸೇರಿಯೋ ಸ್ವಾಮಿ. ಸ್ವಾಮಿ? ಏನಿದು? ಹೌದು, ಅವರು ನನ್ನ ಸ್ವಾಮಿ. ಇಲ್ಲ ಎನ್ನುವುದು ಸಾಧ್ಯವೇ? ಏ ಹುಡುಗ, ನೀನವರ ಪತಿ ಎನ್ನುವುದು ನಿಜವೇ? ಇಲ್ಲ ಪ್ರಭು, ಖಂಡಿತವಾಗಿ ಇಲ್ಲ. ಭಯದಿಂದ ಮೂಡಿದ ನೀಚತನ ನಿನ್ನ ವ್ಯಕ್ತಿತ್ವವನ್ನೇ ಮರೆಸಿಡುವಂತೆ ಮಾಡುತ್ತದೆ. ಓ ಬನ್ನಿ ಪೂಜಾರೆ, ನಿಮ್ಮ ಗೌರವದಾಣೆ. ನನ್ನ ಹಾಗೂ ಸಿಸೇರಿಯ ನಡುವೆ ಏನು ನಡೆಯುತ್ತೆ ಎಂದು ದಯವಿಟ್ಟು ತಿಳಿಸಿ. ಶಾಶ್ವತ ಪ್ರೇಮ ಬಂಧನದ ಒಂದು ಒಪ್ಪಂದ ಪರಸ್ಪರ ಪಾಣಿ ಗ್ರಹಣದಿಂದ ಸ್ಥಿರವಾಯಿತು. ಉಂಗರದ ವಿನಿಮಯ ಅದನ್ನು ಭದ್ರಪಡಿಸಿತು. ಈ ಪ್ರೇಮ ಬಂಧನದ ಪವಿತ್ರ ವಿಧಿಯಲ್ಲ, ದಾಖಲಾಗಿದೆ ನನ್ನ ಪೌರೋಹಿತ್ಯದಲ್ಲಿ. ಓ ಪ್ರಭು ದೇವನೇ. ಎಲ್ಲವೋ ಮೋಸದ ಕುನ್ನಿ, ಏನು ಮಾಡಿದೆ ನೀನು? ಹೋಗು ಇಲ್ಲಿಂದ. ಎಂದಿಗೂ ನಿನ್ನ ಮುಖ ತೋರಿಸಬೇಡ ನನಗೆ. ದೇವರಾಣೆ ಮಾಡಿ ಹೇಳುತ್ತೇನೆ ಪ್ರಭು, ನನಗೆ ಯಾವುದೂ ಗೊತ್ತಿಲ್ಲ. ನನ್ನದೇನು ತಪ್ಪಿಲ್ಲ, ನನ್ನನ್ನು ನಂಬಿ. ಆನೆ ಇಡದಿರಿ, ಎಷ್ಟೇ ಭೀತಿ ಇದ್ದರೂ ಸತ್ಯವಂತನಾಗಿ ನಡೆಯಿರಿ. ಅಯ್ಯೋ ಏನು ವಿಷಯ? ಅವನು ನನ್ನ ತಲೆನ ಅಡ್ಡ ಸೀಳ್ಬಿಟ್ಟ. ಟೋಬಿ ತಲೆಯಿಂದ ರಕ್ತ ಸುರಿದು ಒಳ್ಳೆ ಉಂಜು ಚುಟ್ಟ ಕಾಣ್ತಾ ಇದೆ. 40 ಪೌಂಡ್ ಕೊಟ್ಟರು ನನಗೆ ಇರಾಗಲೇಬೇಡ. ಸುಮ್ನೆ ಮನೇಲಿ ಇರೋದೆ 1000 ರೂಪಾಯಿ ವಾಸೆ. ಈ ತರ ಮಾಡಿದ್ದು ಯಾರು ಆಂಡ್ರು? ಅವನು ಕೌಂಟ್ ಕಡೆ ಒಬ್ಬ ಮನುಷ್ಯ. ಯಾರೋ ಸಿಸೇರಿಯೋ ಅಂತೆ. ಆ ತಪ್ಪು ಕ್ಲಾಸ್ ಅಮ್ಮಿ ಅನ್ಕೊಂಡಿದ್ವಿ, ನೋಡಿದ್ರೆ ಪ್ರತ್ಯಕ್ಷ ಯಮ. ನನ್ನ ಕಡೆಯ ಮನುಷ್ಯ ಸಿಸೇರಿಯೋ? ಅಯ್ಯೋ ದೇವ್ರೆ, ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ನಮ್ದೇನು ತಪ್ಪಿಲ್ಲ. ಟೋಬಿ ಹಚ್ಕೊಟ್ಟಿದ್ರಿಂದ ಇದನ್ನೆಲ್ಲ ಮಾಡಿದೆ ಅಷ್ಟೇ. ಅಯ್ಯಪ್ಪ, ನಂಗೇನು ಗೊತ್ತಿಲ್ಲ. ಸ್ವಾಮಿ, ನನಗೆ ಯಾಕೆ ಈ ಮಾತು ಹೇಳ್ತಿದ್ದೀರಾ? ನಾನೆಲ್ಲಿ ನಿಮಗೆ ಹೊಡೆದೆ? ನೀವೇ ಕಾರಣ ಇಲ್ಲದೆ ನನ್ನ ಮೇಲೆ ಕತ್ತಿ ಹಿಡಿದ್ರಿ. ಆದ್ರೂ ನಾನು ನಿಮಗೆ ಒಳ್ಳೇದೇ ಮಾತಾಡ್ದೆ. ನಾನೇ ನಿಮಗೆ ನೋಯಿಸ್ಲಿಲ್ವಲ್ಲ? ಕ್ಷಮಿಸಿದ್ದೇವೆ ನಿಮ್ಮ ಆಪ್ತ ಬಂಧುಗಳನ್ನು ನೋಯಿಸಿದ್ದಕ್ಕೆ. ಒಂದೇ ಮುಖ, ಒಂದೇ ಧ್ವನಿ, ಒಂದೇ ಬಗೆ ತೊಡಿಗೆ. ಏನಿದು ಪ್ರಕೃತಿ ವಿಚಿತ್ರ? ಆಂಟೋನಿಯೋ, ನನ್ನ ಪ್ರೀತಿ ಆಂಟೋನಿಯೋ. ಸೆಬೆಸ್ಟಿಯನ್, ನೀವೇನಾ? ಸಂಶಯವೇ ಆಂಟೋನಿಯೋ? ಆಹಾ, ಎಂತ ಅದ್ಭುತ ಇದು. ನನಗೂ ಒಬ್ಬಳು ತಂಗಿ ಇದ್ದಳು. ಕಡಲ ಕುರುಡು ಅಲೆಗಳು ಅವಳನ್ನು ನುಂಗಿದವು. ದಯವಿಟ್ಟು ಹೇಳಿ, ನೀವು ನನಗೆ ಸಂಬಂಧಿಯೋ ಹೇಗೆ? ಯಾವುದು ದೇಶ? ನಿಮ್ಮ ಹೆಸರೇನು? ನಿಮ್ಮ ತಾಯಿ ತಂದೆ ಯಾರು? ಮೆಸಿಲಿನ್ ನಗರ ನನ್ನದು. ನನ್ನ ತಂದೆಯೊಬ್ಬ ಸೆಬಾಸ್ಟಿಯನ್, ನನ್ನ ಅಣ್ಣನೂ ಕೂಡ ಒಬ್ಬ ಸೆಬಾಸ್ಟಿಯನ್. ಆತ ಇದೇ ವೇಷದಲ್ಲಿ ನೀರಿನಲ್ಲಿ ಮುಳುಗಿದ. ಹೆಣ್ಣಾಗಿದ್ದಲ್ಲಿ ನೀವು ನೀರು ಪಾಲಾದ ತಂಗಿ ವಯೋಳಲಿಗೆ ಸ್ವಾಗತ ಎಂದು ಘೋಷಿಸುತ್ತಿದ್ದೆ. ನನ್ನ ತಂದೆಯ ಹುಟ್ಟಿನ ಮೇಲೆ ಮಚ್ಚೆ ಹೊಂದಿತ್ತು. ನನ್ನ ತಂದೆಗೂ ಇತ್ತು. ವಯೋಲ ಹುಟ್ಟಿದ 13ನೇ ಜನ್ಮದಿನದಂತೆ ನನ್ನ ತಂದೆ ಕಾಲವಶರಾದರು. ನನ್ನ ತಂಗಿಗೂ ಆಗ 13 ವರ್ಷ. ಅಂದೆ ಅವರು ತೀರಿದರು. ಹಾಗಿದ್ದರೆ ನಮ್ಮ ಈ ಸಂತೋಷಕ್ಕೆ ಈ ಗಂಟುಳಿಗೆಯನ್ನು ಬಿಟ್ಟು ಬೇರೆ ಯಾವುದೇ ಅಡ್ಡಿ ಇಲ್ಲ. ನಾನೇ ವಯೋಲ. ವಯೋಲಾ? ಸೆಬಾಸ್ಟಿಯನ್. ಸಿಸೇರಿಯೋ, ದೇವಿ, ನೀವು ಒಂದು ಹೆಣ್ಣನ್ನು ಪತಿ ಎಂದು ನಂಬಿದ್ದೀರಿ. ಈಗಲೂ ನಿಮಗೆ ನಷ್ಟವೇನಾಗಿಲ್ಲ. ಒಂದೊಂದು ಗಂಡು ಹೆಣ್ಣಿಗೆ ಬಂದು ನೀವೀಗ. ಇವರ ಸಂತೋಷದಲ್ಲಿ ನನಗೂ ಪಾಲಿದೆ ಈಗ. ಏ ಹುಡುಗ, ನೀ 1000 ಬಾರಿ ಹೇಳಿರುವೆ ನನ್ನ ಪ್ರೀತಿಸುವಂತೆ ಯಾವ ಹೆಣ್ಣನ್ನು ನೀನು ಪ್ರೇಮಿಸಲಾರೆ ಎಂದು. ಈಗಲೂ ಸಹ ಎಲ್ಲ ಮಾತುಗಳನ್ನು ಪ್ರಮಾಣ ಮಾಡಿ ಹೇಳುತ್ತೇನೆ ಪ್ರಭು. ಎಲಿ ಕೈ ಇತ್ತತ, ನಿನ್ನ ನಿಜ ಹುಡುಗಿಯಲ್ಲಿ ನಿನ್ನ ನಿಜ ರೂಪವನ್ನು ಕಾಣಬಯಸುತ್ತೇನೆ. ಸಿಸೇರಿಯೋ, ನಾವು ಈ ಸಂತೋಷವನ್ನು
ಹಂಚಿಕೊಳ್ಳೋಣ. ಕ್ಷಮಿಸಿ, ನನ್ನ ಹೆಸರು ಸಬಾಸ್ಟಿನ್. ಇದೇ ಸಂತೋಷದಲ್ಲಿ ಒಂದು ಔತಣಕೂಟ ಏರ್ಪಡಿಸೋಣ. ಹಾಡು ಬರಲಿ, ಎಲ್ಲರೂ ಬನ್ನಿ. ನಾಲ್ಕನೇ ಮುಗ್ದು ಆಯ್ತಾ? ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಕಣ್ರಪ್ಪ. ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು? ಇವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು? ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು? ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು? ಇನ್ನು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ನೀವು ಮಾಡೋ ಪ್ರತಿ ತಾಲೀಮು ಅಂದರೆ ಇಂಗ್ಲೀಷಲ್ಲೇನು? ರಿಹರ್ಸಲ್. ಇದು ಶೋ. ರಿಹರ್ಸಲ್ ಮಾಡ್ತೀರಲ್ಲ, ಎವ್ರಿ ರಿಹರ್ಸಲಲ್ಲಿ ನೀವು ತೆರ್ಕೊಂತ ಹೋಗ್ತೀರಿ, ಓಪನ್ ಅಪ್ ಆಗ್ತಾ ಹೋಗ್ತೀರಿ, ಮೆಂಟಲಿ ಫಿಸಿಕಲಿ ನಿಮ್ಮ ಒಳಗಿರೋ ಇನಿಬಿಷನ್ಸ್ ಕಳ್ಕೊತಾ ಹೋಗ್ತೀರಿ. ತುಂಬ ಮುಖ್ಯ ಕಲಾವಿದಿರಿ ನೀವು. ಈ ಥರ ಮೌಲ್ಡ್ ಆದರೆ ಸಿನಿಮಾ ಕ್ಯಾಮ್ರಾ ಎದುರಿಸೋದು, ಟೆಲಿವಿಷನ್ ಕ್ಯಾಮ್ರಾ ಎದುರಿಸೋದು ತುಂಬ ಸುಲಭ. ದಿಸ್ ಈಸ್ ದ ಮದರ್ ಆಫ್ ಎವ್ರಿಥಿಂಗ್. ಥಿಯೇಟರ್ ರಂಗಭೂಮಿನೇ ತಾಯಿ. ಈ ತಾಯಿಯಲ್ಲಿ ಬೆಳಗಿದ್ರೆ ಮಾತ್ರ ತುಂಬ ದೊಡ್ಡ ಲಾಭ ಇದೆ. ನೋಡಿ, ಎಲ್ಲ ನೀವೇ ಹೋಗ್ತೀರಿ, ತರ್ತೀರಿ, ಇಡ್ತೀರಾ, ಜೋಡಿಸ್ತೀರಾ. ಫ್ಯಾಮಿಲಿ, ಇಟ್ಸ್ ಎ ಫ್ಯಾಮಿಲಿ. ಇವೆಲ್ಲ ಒಂದು ಕುಟುಂಬ ಆಯ್ತು. ಹಾಗೆ ನಾಟಕ ನಡೆಯುವಾಗ ಈ ಥರದ್ದೊಂದು ಭಾವನೆನ ರಂಗಭೂಮಿ ಕೊಟ್ಕೊಡುತ್ತೆ. ಸೊ ನಾಳೆಯಿಂದ ನಿಮ್ಮ ಕಲರವ 10 ಸಿನಿಮಾದಲ್ಲಿ ಇರಲ್ಲ, ಬೇಜಾರಾಗುತ್ತೆ. ನಾಟಕ ಮುಗಿದೋದ್ಮೇಲೆ ಒಂದು ಸ್ತಬ್ಧತೆ ಇರುತ್ತೆ, ಮುಗೀತು ಎಲ್ಲ ಅನ್ನೋ ಥರ. ಆದರೆ ಎಲ್ಲ ಅಂತ್ಯವೂ ಆರಂಭ, ಇನ್ನೇನೋ ಶುರುವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ. ಹೊಸ ನಾಟಕ, ಹೊಸ ಅಭಿನಯ, ಹೊಸ ಯೋಚನೆ. ಎಲ್ರಿಗೂ ಒಳ್ಳೆಯದಾಗಲಿ.